ಹೆಲ್ದಿ ಚರ್ಚ್, ಹೆಲ್ದಿ ಲೀಡರ್ ಮೇಕ್ಸ್ ಹೆಲ್ದಿ ಚರ್ಚ್ ಅಂತ. ಸೊ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಸೊ ಒಬ್ಬ ವ್ಯಕ್ತಿ ಹೇಗೆ ಹೆಲ್ದಿ ಸಭೆಯನ್ನ ಮಾಡ್ತಾನೆ, ಫಸ್ಟ್ನೇದು ನಾವು ಎದ್ರಲ್ಲಿ ನೋಡಿದ್ವಿ. ಒಬ್ಬ ನಾಯಕನು ಗುಣದಲ್ಲಿ ನಡತೆಯಲ್ಲಿ ಸರಿಯಾದ್ರೆ ಆಟೋಮೆಟಿಕ್ ಆಗಿ ಅವನ ಸಭೆ ಆರೋಗ್ಯಕರವಾಗ್ತದೆ. ಇದನ್ನ ನಾವು 3 ವಾರ ಹಿಂದೆ ಸ್ಟಡಿ ಮಾಡಿದೆ, ನಾನು ಮತ್ತೆ ಅದ್ರ ಬಗ್ಗೆ ಹೇಳುವುದಿಲ್ಲ. ನೆಕ್ಸ್ಟ್, ದೇವರೊಟ್ಟಿಗೆ ನಮ್ಮ ಸಂಬಂಧ ಹೇಗಿದೆ, ಇದ್ರ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ. ನನ್ನ ರಿಲೇಶನ್ಶಿಪ್ ದೇವರೊಟ್ಟಿಗೆ ಹೆಂಗಿದೆ ಅದನ್ನ ನಾನು ಹೇಳಿಕ್ಕೆ ಸಮಯ ಇಲ್ಲ, ಯಾಕಂದ್ರೆ ಈಗ 11 ಗಂಟೆಗೆ 5 ನಿಮಿಷ ಇದೆ, ಒಂದು 20 ನಿಮಿಷ ಅಷ್ಟೇ ಟೈಮ್ ನನಗೆ. 11 ಕಾಲಿಗೆ ನಾನು ಮುಗಿಸ್ತೇನೆ. ಇವತ್ತು 3ನೇ ಟಾಪಿಕ್ ಯಾವುದು? ಮನುಷ್ಯರೊಟ್ಟಿಗೆ ನನ್ನ ಸಂಬಂಧ ಹೇಗಿದೆ. ಓಕೆ, ಹೊಸ ವರ್ಷದ ಕೊನೆಯ ದಿನದಲ್ಲಿ ಬಂದಿದ್ದೇವೆ. ನಾವು ಟೆಸ್ಟ್ ಮಾಡೋಣ. ಇಲ್ಲಿ ಕೂತಂತ ಎಲ್ಲರ ಜೊತೆಗೆ ನನ್ನ ರಿಲೇಶನ್ಶಿಪ್ ಹೇಗಿದೆ, ನನ್ನ ಕುಟುಂಬದ ಸಂಗಡ ನನ್ನ ರಿಲೇಶನ್ಶಿಪ್ ಹೇಗಿದೆ, ನನ್ನ ಅಕ್ಕಪಕ್ಕದ ಜನರೊಟ್ಟಿಗೆ ನನ್ನ ಸಂಬಂಧ ಹೆಂಗಿದೆ. ಯಾಕಂದ್ರೆ ಲೈಫ್ ಈಸ್ ಆಲ್ ಅಬೌಟ್ ರಿಲೇಶನ್ಶಿಪ್. ಇಡೀ ಜೀವಿತ ಎದ್ರ ಮೇಲೆ ಆಧಾರವಾಗಿದೆ? ಸಂಬಂಧಗಳ ಮೇಲೆ ಆಗಿದೆ. ಅದಕ್ಕಾಗಿ ದೇವರು ನಮ್ಮ ಸಂಪರ್ಕದಲ್ಲಿ ಅನೇಕ ಜನರನ್ನ ಕೊಟ್ಟಿದ್ದಾನೆ. ನಾವು ಅವರೊಟ್ಟಿಗೆ ಹೇಗಿರ್ಬೇಕು. ಸೊ ಮನುಷ್ಯರ ಸಂಗಡ ನಾವು ಹೇಗೆ ವರ್ತಿಸ್ತಾ ಇದ್ದೇವೆ, ನಮ್ಮ ಸಂಬಂಧ ಹೇಗಿದೆ ಅನ್ನುವಂಥ ಒಂದು ಪರೀಕ್ಷೆ ಮಾಡಿಕೊಳ್ಳುವಂಥ ದಿನ ಇದು. ಓಕೆ, ಸೊ ಇವತ್ತು ಮನುಷ್ಯರೊಟ್ಟಿಗೆ ಸಂಬಂಧದ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಇಷ್ಟಪಡ್ತೇನೆ. ವಾಕ್ಯ ಓದಿ ಕೂಡ ಎಲ್ಲರೂ. ಮತ್ತಾಯನ ಬರೆದ ಸುವಾರ್ತೆ 7:12 ಬೋರ್ಡ್ ಅಲ್ಲಿ ಇದೆ, ನೀವು ಓದಬಹುದು. ಏನಿದೆ? ಓಕೆ, ಪ್ರವಾದಿಗಳ ತಾತ್ಪರ್ಯ. ಎಲ್ಲರೂ ಒಟ್ಟಾಗಿ ಸೇರಿ ಓದೋಣ. ಓದಕ್ ಬರ್ತದ ಎಲ್ಲರಿಗೆ? ಓಕೆ, ಬೋರ್ಡ್ ನೋಡೋತೀರಿ. 1, 2, 3 ಸ್ಟಾರ್ಟ್. Treat others in the same way you want to be treated. ನಿಮಗೆ ಜನರು ಹೆಂಗೆ ಏನ್ ಮಾಡ್ಬೇಕಂತ ನೀವು ಅನ್ಕೋತೀರಿ, ಅದನ್ನೇ ನೀವೇನ್ ಮಾಡ್ಬೇಕಂತೆ ಜನರಿಗೆ ಮಾಡಿ. ಸೊ ನಮ್ದು ಜನರೊಟ್ಟಿಗೆ ರಿಲೇಶನ್ಶಿಪ್ ಹೆಂಗಿರ್ತಂದ್ರೆ, ನಾವು ಜನರಿಂದ ಬಹಳ ಬಯಸ್ತೇವೆ, ಆದ್ರೆ ನಾವು ಅದೇ ಜನರಿಗೆ ನಾವು ಮಾಡಕ್ ಹೋಗುದಿಲ್ಲ. ಬಟ್ ಇದು ಬೈಬಲ್ ಹೇಳುದಿಲ್ಲ. ಬೈಬಲ್ ಏನ್ ಹೇಳ್ತದೆ, ನಿನಗೇನ್ ಇಷ್ಟ, ಜನರು ನಿಂಗೆ ಏನ್ ಮಾಡ್ಬೇಕಂತಿದಾರೋ ಅದನ್ನ ನೀವು ಮೊದಲು ಮಾಡು. ಓಕೆ, ಉದಾಹರಣೆಗೆ ಹೇಳ್ತೇನೆ. ಈಗ ಗಂಡದ್ರು, ಈಗ ನಿಮ್ ಹೆಂಡತಿ ನಿಮಗೆ ಏನೆಲ್ಲ ಮಾಡ್ಬೇಕಂತ ಇಷ್ಟ ನಿಮಗೆ ಹೇಳ್ರಿ. ಮಾತಾಡುದಿಲ್ಲ ಉಂಟು, ಏನ್ ಇಷ್ಟನೇ ಇಲ್ಲ ನಿಮ್ಗೆ. ಈಗ ನಿಮ್ ವೈಫ್ ನಿಮ್ ಒಟ್ಟಿಗೆ ಹೆಂಗ್ ನಡ್ಕೋಬೇಕಂತ ಇಷ್ಟ ನಿಮ್ಗೆ? ಅವ್ರಲ್ಲಿ ನೀವೇ ಕೇಳ್ತೀರಿ ಅಲ್ಲ, ಅವ್ರು ಕೇಳ್ತೀರಿ, ಅವ್ರು ಹೇಳ್ಬೇಕಲ್ಲ ನಿಮ್ಗೆ ಹೆಂಗ್ ಇಷ್ಟ, ನಿಮ್ಗೆ ಏನೇ. ಈಗ ನಿಮ್ ವೈಫ್ ನಿಮ್ ಒಟ್ಟಿಗೆ ಹೆಂಗ್ ನಡ್ಕೋಬೇಕಂತ ಇಷ್ಟ ನಿಮ್ಗೆ ಹೇಳ್ರಿ. ಇಷ್ಟ ಏನಿಲ್ಲ ಇಲ್ಲ, ಫ್ರೀ, ಹೆಂಗ್ ಬೇಕಾದಂಗ ಇರ್ಬೋದ? ಏನ್ ಇಷ್ಟ? ಅವ್ರ ಹೆಂಗ್ ಇರ್ಬೇಕಂತ ನಿಮ್ಗೆ ಇಷ್ಟ? ನಿಮ್ ಮಾತ್ ಕೇಳ್ಬೇಕಂತ ಇಷ್ಟ, ಹೌದಾ? ಇದ್ ಹೇಳ್ರಿ ಫಸ್ಟ್. ನಿಮ್ ಮಾತ್ ಕೇಳ್ಬೇಕಂತ ಇಷ್ಟನಾ? ನಿಮ್ ಹೆಂಡತಿ ನಿಮ್ ಮಾತ್ ಕೇಳ್ಬೇಕಂತ ನಿಮ್ಗೆ ಇಷ್ಟನಾ? ಹೌದಾ? ಒಳ್ಳೆ ಅಡಿಗೆ ಮಾಡ್ಬೇಕಂತ ಇಷ್ಟ, ನಿಮ್ಮನ್ನ ಬಹಳ ಪ್ರೀತಿ ಮಾಡ್ಬೇಕಂತ ಇಷ್ಟ, ಸುಸ್ತಾದಾಗ ಬಂದಾಗ ತಲೆಗೆ ಎಣ್ಣೆ ಹಚ್ಬೇಕಂತ ಇಷ್ಟ, ಹೇಳ್ರಿ. ಇಷ್ಟನೂ ಇಲ್ಲೋ? ಅವ್ರು ನಿಮಗೆ ಮಾಡ್ಬೇಕಂತ ಅನಿಸ್ತದ ನಿಮ್ಗೆ? ಅದನ್ನ ನೀವು ಅವ್ರಿಗೆ ಫಸ್ಟ್ ಮಾಡ್ರಿ. ಆಗ ಅವರು ಅದನ್ನ ಏನ್ ಮಾಡ್ತಾರೆ ನಿಮಗೆ? ನಿಮಗೆ ಖುಷಿ ಆಗ್ಬೇಡ್ರಿ, ನಿಮಗೂ ಇದೆ. ನಿಮಗೇನ್ ಇಷ್ಟ? ನಿಮ್ ಗಂಡದ ಏನ್ ಮಾಡ್ಬೇಕಂತ ನಿಮ್ಗೆ ಇಷ್ಟ? ಏನು ಬೇಡ, ಹುಷಾರಾಗ್ಬಿಟ್ರು ಅವ್ರಿಗೆ. ಗಂಡ ಆಸೆ ಪಟ್ಟಿದ್ ಕೊಡಿಸ್ಬೇಕು ಅನ್ನೋದು ಇಷ್ಟ, ಹೌದಲ್ಲ? ಬಹಳ ಪ್ರೀತಿ ಮಾಡ್ಬೇಕು, ನನಗೆ ಕಾಳಜಿ ವಹಿಸ್ಬೇಕು, ನನ್ ಬಿಟ್ರೆ ಯಾರನ್ನು ನೋಡ್ಲೇಬಾರ್ದು, ಕರೆಕ್ಟ್ ಅಲ್ಲ? ಇದೆಲ್ಲ ಬಹಳ ಇಷ್ಟ ಇವ್ರಿಗೆ. ನನ್ ಬಿಟ್ರೆ ಯಾರನ್ನು ನೋಡ್ಬಾರ್ದು,
ನನ್ನನ್ನೇ ಬಹಳ ಪ್ರೀತಿ ಮಾಡ್ಬೇಕು, ನನಗೆ ಇಷ್ಟ ಇದೆಲ್ಲ ತಂದು ಹಾಕ್ಬೇಕು. ನಿಮಗೆ ಅವ್ರು ಏನ್ ಮಾಡ್ಬೇಕಂತ ಇಷ್ಟನೋ ಅದನ್ನೇ ಅವ್ರಿಗೆ ಮಾಡ್ರಿ. ಅರ್ಥ ಇಷ್ಟೇ. ತಂದೆ ಮಕ್ಕಳಿಗೆ ಏನ್ ಮಾಡ್ಬೇಕು ಎಲ್ಲ ಒಂದೇ ರೀ. ನಿಮ್ಮ ಸ್ನೇಹಿತರು ನಿಮಗೆ ಏನ್ ಮಾಡ್ಬೇಕು ಅನಿಸ್ತದ ಅದನ್ನ ನೀವು ಅವ್ರಿಗೆ ಮಾಡ್ರಿ. ನಿಮ್ಮ ಸಭೆಯವ್ರು ನಿಮಗೆ ಏನ್ ಮಾಡ್ಬೇಕಂತ ನೀವು ಬಯಸ್ತೀರಿ ಅದನ್ನೇ ನೀವು ಮಾಡಿ. ನಾನ್ ಹೇಳ್ತಾ ಇಲ್ರಿ ಇದನ್ನ, ಯಾರು ಹೇಳ್ತಾ ಇದ್ದಾರೆ? ದೇವರ ವಾಕ್ಯ ಹೇಳ್ತಾ ಇದೆ. ಕರ್ತನಾದ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನೀನ್ ಅಕ್ಕಪಕ್ಕದವ್ರು ನಿನ್ ಜೊತೆ ಹೆಂಗಿರ್ಬೇಕಂತ ಇಷ್ಟ ನಿನ್ಗೆ? ಹಬ್ಬ ಬಂದಾಗ ಅವ್ರ ಅಡಿಗೆ ತಂದು ಕೊಡ್ಬೇಕು, ನೀ ಮಾತ್ರ ಏನ್ ಮಾಡೋದು ಬೇಡ. ಹೌದಾ? ಅವ್ರ ಹಬ್ಬ ಬಂದಾಗ ನಿನ್ ಕರಿಬೇಕು, ಅವ್ರು ನೀ ಮಾತ್ರ ಕರಿಬೇಡ. ನಾವು ಬಯಸ್ತೇವೆ ಅಕ್ಕಪಕ್ಕದವ್ರು ಹಿಂಗಿರ್ಬೇಕು ಹಂಗಿರ್ಬೇಕು, ನೋಡು ಎದಕ್ಕೆ ಕರೆಯುವುದೇ ಇಲ್ಲ, ಎದಕ್ ನೀವೇನ್ ಮಾಡ್ತಾ ಇದ್ದೀರಿ? ನಿನ್ನ ನೆರೆಹೊರೆಯವರು ನಿನಗೆ ಏನ್ ಮಾಡ್ಬೇಕಂತ ನಿಂಗೆ ಇಷ್ಟನೋ ಬೈಬಲ್ ಹೇಳ್ತದೆ, ಫಸ್ಟ್ ನೀನ್ ಅದನ್ನ ಅವರಿಗೆ ಮಾಡು. ಜನರೊಟ್ಟಿಗೆ ಒಳ್ಳೆ ಸಂಬಂಧದಲ್ಲಿರ್ರಿ. ಜನರು ನಿನ್ನನ್ನು ನೋಡುವಾಗಲೇ ಜನ ಹೇಳ್ಬೇಕು ನಿಜವಾದ ಕ್ರೈಸ್ತರು ಇವರೇ. ನಿನ್ನ ಹೆಂಡತಿ ನಿನ್ನ ನೋಡುವಾಗಲೇ ಹೇಳ್ಬೇಕು ನಿಜವಾದ ಯೇಸು ಸ್ವಾಮಿ ನನ್ನ ಮನೆಯಲ್ಲಿ ಇದ್ದಾರೆ. ಗಂಡ ಹೇಳ್ಬೇಕೆ ಹೆಂಡತಿ ನೋಡುವಾಗ ನಿಜವಾಗ್ಲಿ ಕರ್ತ ನನ್ನ ಮನೆಯಲ್ಲಿ ಇದೆ. ಯಾವಾಗ ಅವ್ರು ಹೇಳ್ತಾರೆ ನೀನ್ ಅವರೊಟ್ಟಿಗೆ ಎಂತ ಸಂಬಂಧದಲ್ಲಿ ಇದೆಯಾ ಅವಾಗ ಹೇಳ್ತಾರೆ. ನೀನ್ ಬಾಯಿ ಬಂದಂಗೆ ಅವ್ರಿಗೆ ಬೈದು ಹೊಲಸು ಬೈದ್ರೆ ಹೆಂಗ್ ಇರ್ತಾರ? ಅವ್ರು ಹೇಳ್ತಾರ ಯೇಸು ಸ್ವಾಮಿ ನಮ್ಮ ಮನೆಯಾಗ ಇದಾರೆ ಅಂತ ಹೇಳ್ತಾರ? ಏನ್ ಹೇಳ್ತಾರೆ? ಇಲ್ಲ ಅಂದ್ರೆ ಸೈತಾನ ಇದಾನ ನಮ್ಮ ಮನೆಗೆ, ಯೇಸು ಸ್ವಾಮಿ ಇಲ್ಲ. ಯಾಕೆ? ಬೈಬಲ್ ಹೇಳ್ತದೆ ನೀವು ಕ್ರಿಸ್ತನ ರಾಯಭಾರಿಗಳು. ಪೇತ್ರನ ಪತ್ರಿಕೆಯಲ್ಲಿ ಹೇಳ್ತದೆ ಜನರಿಗೆ ಕ್ರಿಸ್ತನ ಗುಣಾತೀಶಗಳನ್ನು ಪ್ರಚಾರ ಪಡಿಸುವಂತ ಯಾಜಕ ವರ್ಗದವರು, ರಾಜವಂಶಸ್ಥರು, ದೇವರಾದಕೊಂಡ ಜನರಾಗಿದ್ದೀರಿ. ಜನರಿಗೆ ಸುವಾರ್ತೆ ಹೇಳೋ ಅವಶ್ಯಕತೆ ಇಲ್ರಿ, ನಿಮ್ಮ ಲೈಫೇ ಸುವಾರ್ತೆ. ಅದಕ್ಕೆ ಒಬ್ಬ ಭಕ್ತನು ಹೇಳ್ತಾನೆ, ನಾ ಪದೇ ಪದೇ ಹೇಳ್ತಾನೆ, ಶೇರ್ ದ ಗಾಸ್ಪಲ್ ಇಫ್ ನೀಡೆಡ್ ಯೂಸ್ ದ ವರ್ಡ್ಸ್. ಶೇರ್ ದ ಗಾಸ್ಪಲ್ ಇಫ್ ನೀಡೆಡ್ ಯೂಸ್ ದ ವರ್ಡ್ಸ್ ಅಂದ್ರೆ ಸುವಾರ್ತೆ ಸಾರ್ರಿ, ಅವಶ್ಯಕತೆ ಬಿದ್ರೆ ಮಾತ್ರ ಪದಗಳನ್ನ ಬಳಸ್ರಿ. ಅಂದ್ರೆ ಪದಗಳನ್ನೇ ಬಳಸ್ದ ಹೆಂಗ್ ಸುವಾರ್ತೆ ಹೇಳ್ತೀರಿ? ಅವಶ್ಯಕತೆ ಬಿದ್ರೆ ಮಾತ್ರ ಮಾತನಾಡ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ಮಾತಾಡ್ದ ಹೆಂಗ್ ಸುವಾರ್ತೆ ಸಾರ್ತೀರಿ? ಹೆಂಗ್ ಸುವಾರ್ತೆ ಸಾರ್ತೀರಿ? ಮಾತನಾಡ್ದೇನು ಸುವಾರ್ತೆ ಸಾರ್ಬೋದಂತೆ. ಹೆಂಗೆ ಹೇಳ್ರಿ? ನಮ್ಮ ಲೈಫ್ ಅನ್ನ ನೋಡಿ ಜನರಿಗೆ ಸುವಾರ್ತೆ ಮುಟ್ಟು ಬಿಡ್ತದೆ. ಎಂತ ಶಾಂತ ಪ್ರಿಯರು ಇವ್ರ ಮನೆಯಲ್ಲಿ ಒಂದು ಜಗಳ ಕಾಣ್ಲಿಲ್ಲ. ಅಕ್ಕಪಕ್ಕದವ್ರು ಹೇಳ್ಬೇಕು ನಮ್ಮನ್ನ ನೋಡಿ, ಏನು ಇವ್ರ ಮನೆಯಲ್ಲಿ ಒಂದು ದಿವಸ ಜಗಳ ನೋಡ್ಲಿಲ್ಲ, ಇವ್ರ ಮನೆಯಲ್ಲಿ ಒಂದು ದಿವಸ ನಾವು ಏನು ಕೋಪ ನೋಡ್ಲಿಲ್ಲ, ಪಾತ್ರೆ ಸೌಂಡ್ ಬರ್ಲಿಲ್ಲ. ನಿಮ್ ಮನೆಗೆ ಹೋದಾಗ ನಿಮ್ ಪಾತ್ರೆಗಳು ಹೇಳ್ತದೆ ಎಷ್ಟು ಸೈಲೆಂಟ್ ಆಗಿದ್ದೀರಿ ಅಂತ. ಯಾಕೆ? ಚರ್ಗಿ ನಗ್ಗಿರ್ತದೆ, ಪ್ಲೇಟ್ ಡೊಂಕ್ ಆಗಿರ್ತದೆ, ಸೌಟು ಡೊಂಕ್ ಆಗಿರ್ತದೆ. ಅವು ತಾನೇ ಆಗಿರುದಿಲ್ರಿ, ಅವು ನಾವೇ ಮಾಡಿರ್ತೇವೆ ಅವನ್ನ. ಹೆಂಗೆ? ಗಂಡು ಹೊಡಕ್ಕಾಗುದಿಲ್ಲ, ಪಾತ್ರೆ ಹೊಡೆದ್ ಬಿಡುದು. ಹೆಂಡತಿ ಹೊಡಕ್ಕಾಗುದಿಲ್ಲ, ಪ್ಲೇಟಿಗೆ ಹೊಡೆದ್ ಬಿಡುದು. ಅವೇ ಹೇಳ್ತವೆ ನಮಗೆ ಅಲ್ಲ? ಬೈಬಲ್ ಏನು ಮಾಡ್ಬೇಕಂತ ನೀವು ಅಪೇಕ್ಷೆ ಪಡ್ತೀರಿ ಅದನ್ನೆಲ್ಲ ನೀವು ಜನರಿಗೆ ಮಾಡಿ. ಜನರನ್ನ ಜನರು ನಮಗೆ ಮೋಸ ಮಾಡ್ತಾರೆ, ಆದ್ರೂ ಬೈಬಲ್ ಹೇಳ್ತೇವೆ ಅವ್ರನ್ನ ಪ್ರೀತಿ ಮಾಡಿ. ಜನರು ನಮಗೆ ದ್ರೋಹ ಬಗೀತಾರೆ, ಬೈಬಲ್ ಹೇಳ್ತದೆ ಆದ್ರೂ ಅವ್ರನ್ನ ಪ್ರೀತಿಸಿ. ಕ್ರಿಸ್ಮಸ್ ಸಂದೇಶ ಇದೆ ಅಲ್ಲ? ಒಬ್ಬ ಮೊನ್ನೆ ಸಚಿವ ಹೇಳ್ತಾ ಇದ್ದ ಕ್ರಿಸ್ಮಸ್ ಸಂದೇಶ ಯೇಸು ಸ್ವಾಮಿ ಬಗ್ಗೆ. ಕಾಂಗ್ರೆಸ್ ಅಲ್ಲಿ ಇರುವಂತ ಸಚಿವ ಹೇಳ್ತಾ ಇದ್ದ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾ ಇದ್ದ. ಒಬ್ಬ ಜಗತ್ತಿಗೆ ಮನುಷ್ಯನ ಬಗ್ಗೆ, ಜನರ ಬಗ್ಗೆ ಒಂದು ಒಳ್ಳೆ ಸಂದೇಶ ತಗೊಂಡ್ಬಂದವರು ಯೇಸು ಕ್ರಿಸ್ತರು. ಅವರಂತ ದೊಡ್ಡ ಬೋಧನೆನೇ ಯಾರು ಮಾಡ್ಲಿಲ್ಲ. ಜನರ ಬಗ್ಗೆ ಅಷ್ಟೊಂದು ಒಳ್ಳೆ ಬೋಧನೆ ಅವ್ರು ಮಾಡಿದ್ರು. ಅವನು ಹೇಳ್ತಾ ಇದ್ದಾನೆ, ನಾವು ಎಲ್ಲ ಗೊತ್ತಿದೆ, ಬಟ್ ನಮ್ ಲೈಫ್ ಅಲ್ಲಿ ಅದನ್ನ ಅಳವಡಿಸ್ತಾ ಇಲ್ಲ. ಒಬ್ಬರು ಕಂಡ್ರೆ ಒಬ್ಬರಿಗೆ ನಮಗ ಆಗ್ತಾ ಇಲ್ಲ. ಇನ್ನೂ ನಮ್ಮ ಒಳಗಡೆ ಹಸಿವಿದೆ, ಇನ್ನೂ ಕೋಪ ಇದೆ, ಇನ್ನೂ ದ್ವೇಷ ಇದೆ. ಬೈಬಲ್ ಕಾಣುವ ಸಹೋದರನ್ನೇ ನೀನ್ ಸರಿಯಾಗಿ ಪ್ರೀತಿ ಮಾಡ್ಲಿಲ್ಲ ಆದ್ರೆ ಕಾಣದೇ ಇರುವ ದೇವರು ನಂಗೆ ಪ್ರೀತಿ ಮಾಡ್ತೀನಿ.
ಮನುಷ್ಯರೊಟ್ಟಿಗೆ ನಮ್ಮ ಸಂಬಂಧ ಹೆಂಗಿದೆ? ನಿಜವಾಗ್ಲೂ ಅವರನ್ನ ನನ್ನವರೇ ಅಂತ ನಾನು ಪ್ರೀತಿಸ್ತಾ ಇದ್ದೇನಾ? ನಿಮಗೇನು ಗೊತ್ತು ಹೊಸ ಆಜ್ಞೆ ಏನು? ಫಸ್ಟ್ ಆಜ್ಞೆ ದೇವರನ್ನ ಪ್ರೀತಿ, ಸೆಕೆಂಡು ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸು. ಬಟ್ ನಿಜವಾದ ಹೊಸ ಆಜ್ಞೆ ಯೇಸುಸ್ವಾಮಿ ಇನ್ನೊಂದು ಕೊಡ್ತಾರೆ ಗೊತ್ತಾ? ನಾನ್ ನಿಮ್ಮನ್ನ ಹೆಂಗೆ ಪ್ರೀತಿ ಮಾಡಿದ್ನಲ್ಲ ಹಂಗೆ ನೀವು ಜನರನ್ನು ಪ್ರೀತಿ ಮಾಡಿ. ಅದು ಕಷ್ಟ ನಮ್ಗೆ. ಯೇಸುಸ್ವಾಮಿ ನಮ್ಮನ್ನ ಹೆಂಗ್ ಪ್ರೀತಿ ಮಾಡಿದ್ರು ಹಂಗೆ ನಾವು ಪ್ರೀತಿ ಮಾಡ್ಬೇಕಂತ ಅದೇ ಹೇಳಿ ನೋಡಿ. ಯೋಹಾನ 13:94 ಹೇಳ್ತದೆ ಏನು? ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ. ಎಸ್, ನೀವು ಸಹ ಒಬ್ಬರನ್ನೊಬ್ರು ಏನ್ ಮಾಡ್ರಿ? ಪ್ರೀತಿಸಿ. ಇದು ನಿಜವಾದ ಹೊಸ ಕಮಾಂಡ್ಮೆಂಟ್ ವಿತ್ ಎನ್ ಎಕ್ಸಾಂಪಲ್. ಇದು ನಮಗೆ ಹೊಸ ಆಜ್ಞೆ, ಒಂದು ಮಾದರಿ ಪ್ರಕಾರ. ದೇವರೊಂದು ಮಾದರಿ ತೋರಿಸಿರಿ. ಏನ್ ಎಕ್ಸಾಂಪಲ್? ನಾನೇ ಎಕ್ಸಾಂಪಲ್. ನಾನು ನಿಮ್ಮನ್ನ ಹೆಂಗೆ ಪ್ರೀತಿ ಮಾಡಿದೆ ನೀವು ನನ್ನನ್ನು ನೋಡ್ರಿ. ನೀವು ಜಸ್ಟ್ ನನ್ನ ನೋಡ್ರಿ. ಜಸ್ಟ್ ನೀವು ಯೇಸುಸ್ವಾಮಿ ನೋಡ್ರಿ, ಅವ್ರು ನಿಮ್ಮನ್ನ ಹೆಂಗೆ ಪ್ರೀತಿ ಮಾಡಿದ್ರು. ಎಷ್ಟು ಮೋಸ ಮಾಡ್ತೇವೆ ನಾವು ದೇವರಿಗೆ, ಎಷ್ಟು ದ್ರೋಹ ಮಾಡ್ತೇವೆ, ಎಷ್ಟೊಂದು ದೇವರಿಗೆ ವಿರೋಧವಾದದನ್ನೇ ಮಾಡ್ತೇವೆ. ಆದ್ರೂ ಯೇಸುಸ್ವಾಮಿ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಹೆಂಗೆ ತೋರ್ಪಡಿಸ್ತೇವೆ? ಯಾಕಂದ್ರೆ ನಾವು ಇನ್ನೂ ನಾಶವಾಗಿಲ್ಲ. ಅದೇ ದೇವರ ಪ್ರೀತಿ ತೋರ್ಪಡ್ತಾ ಇದೆ. ಅದೇ ನೀವು ಹಳೆ ಒಡಂಬಡಿಕೆಯಲ್ಲಿದ್ರೆ ಇಷ್ಟೊತ್ತಿಗೆ ಮುಗಿದೋಗಿದ್ ಕತೆ, ನಮ್ಮೆಲ್ಲರ ಕತೆನೂ ಮುಗಿದೋಗಿರ್ತಿತ್ತು. ಒಂದು ವೇಳೆ ನೀನು ನಾನು ನೋಹನ ಕಾಲದಾಗಿದ್ದಿದ್ರೆ ಏನಾಗ್ತಿತ್ತು ನಮ್ ಗತಿ? ನಾನು ನೀನು ಒಂದು ವೇಳೆ ನೋಹನ ಕಾಲದಲ್ಲಿ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ನೀನು ಒಂದು ವೇಳೆ ನೋಹನ ಕಾಲದಲ್ಲೇ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ರಿ? ಬೈಬಲ್ ಹೇಳ್ತದೆ 100% ನಾವು ಕೂಡ ನಾಶವಾಗಿ ಹೋಗ್ತೀವಿ. ಯಾಕೆ? ಆ ಜನರು ಏನ್ ಮಾಡ್ತಿದ್ರು? ದೇವರಿಗೆ ವಿರೋಧವಾದದನ್ನೇ ಮಾಡ್ತಾ ಇದ್ರು. ದೇವರಿಗೆ ವಿರೋಧವಾದ ಪಾಪಗಳನ್ನೇ ಮಾಡ್ತಾ ಇದ್ರು. ಆ ಪಾಪದಲ್ಲೇ ಜೀವಿಸ್ತಾ ಇದ್ರು, ಪಾಪದಲ್ಲೇ ನಡೀತಾ ಇದ್ರು. ಅದಕ್ಕಾಗಿ ದೇವರಿಗೆ ಬೇಜಾರಾಗಿ ಜಲಪ್ರಳಯದ ಮೂಲಕ ಇಡೀ ಮಾನವ ಕುಲಗಳನ್ನ ಏನ್ ಮಾಡಿದ್ರು? ಸರ್ವನಾಶ ಮಾಡಿದ್ರು. ಯಾಕೆ? ಪಾಪ ಮಾಡಿದ್ರಿ ಅಂತ. ಇವತ್ತು ಅದೇ ಪಾಪ ನಾವು ಮಾಡ್ತಾ ಇಲ್ವಾ? ಮಾಡ್ತದೇವಿಲ್ರಿ? ಸೇಮ್ ಪಾಪ, ಬಟ್ ಯಾರು ನಾವು ನಾಶವಾಗಿಲ್ಲ. ಯಾಕೆ? ದೇವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಆ ದೇವರು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಸಹ ಜನರನ್ನ ಪ್ರೀತಿಸಿ. ಎಷ್ಟು ಪ್ರೀತಿ ಮಾಡಿದ್ದಾನೆ! ನಾವು ದ್ರೋಹಿಗಳಾಗಿದ್ದಾಗಲೂ ದೇವರು ನಮ್ಮನ್ನು ಪ್ರೀತಿಸಿದ. ನಾವು ಮೋಸ ಮಾಡುವ ವ್ಯಕ್ತಿಗಳಾಗಿದ್ರು ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ದೇವರು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಸಹ ಏನ್ ಮಾಡ್ಬೇಕಂತೆ? ಇತರರನ್ನ ಪ್ರೀತಿಸಿ. ಇತರನ್ನ ಪ್ರೀತಿಸಿ. ಇದು ಗ್ರೇಟ್ ಕಮಾಂಡ್ಮೆಂಟ್. ಯೇಸು ಸ್ವಾಮಿ ಜೊತೆ ಒಬ್ಬ ವ್ಯಕ್ತಿ ಇದ್ದ. ಯೇಸುವಿಗೆ ಗೊತ್ತಿತ್ತು ಇವನು ಪದೇ ಪದೇ ಮೋಸ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಜೊತೆಗಿದ್ದೇ ಯೇಸುವಿಗೆ ಮೋಸ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿಯಿಂದ ಕಳ್ಳತನ ಮಾಡ್ತಾ ಇದ್ದಾನೆ, ಹಣ ಕದೀತಾ ಇದ್ದಾನೆ. ಎಲ್ಲ ಯೇಸುವಿಗೆ ಗೊತ್ತಿದೆ. ಬಟ್ ಸ್ಟಿಲ್ ಯೇಸು ಸ್ವಾಮಿ ಅವನ ಪಾದ ತೊಳೆದ್ರು. ಯಾಕೆಂದ್ರೆ ಯೇಸು ಸ್ವಾಮಿ ಅವನನ್ನ ಪ್ರೀತಿಸ್ತಾ ಇದ್ದಾನೆ. ಇಸ್ಕರಿಯೋತ ಯಾವಾಗ್ಲೂ ಯೇಸು ಸ್ವಾಮಿ ಜೊತೆಗೆ ಮೋಸನೇ ಮಾಡ್ತಾ ಬಂದಲ್ಲ. ಯಾವಾಗಾದ್ರೂ ಅವನು ಒಳ್ಳೇದ್ ಮಾಡಿದ? ಇಲ್ಲ. ಎವ್ರಿ ಡೇ ಅವನ್ ಮೋಸನೇ ಮಾಡ್ತಾ ಇದ್ದ, ಮೋಸದಲ್ಲೇ ಜೀವಿಸ್ತಾ ಇದ್ದ. ಬಟ್ ಸ್ಟಿಲ್ ದೇವರು ಇಸ್ಕರಿಯೋತನನ್ನ ಪ್ರೀತಿ ಮಾಡಿದ್ರು. ಅವನ ಸಂಗಡ ಅವನ ಪಾದ ತೊಳೆದ್ರು. ಕರ್ತನ ಮೇಜಿನಲ್ಲಿ ಅವನಿಗೆ ಜೊತೆಗೆ ಭಾಗಿಯ ಮಾಡಿಸಿದ್ರು. ಗೊತ್ತಿತ್ತು ಇವನೇ ನನ್ ಹಿಡಿದು ಕೊಡ್ತಾನಂತ. ಇವತ್ತು ನಾವು ನಾನ್ ಹೆಂಗೆ ಪ್ರೀತಿ ಮಾಡಿದ್ರೆ ಅವರಿಗೆ ಇಷ್ಟು ನಂಗೆ ಬೈತಾರೆ, ಇಷ್ಟು ನಂಗೆ ಮೋಸ ಮಾಡ್ತಾರೆ, ನಾವು ಪ್ರೀತಿ ಮಾಡಲ್ಲ. ನಮ್ಮ ಸಂಬಂಧ ಹೆಂಗಿದೆ ಜನರೊಟ್ಟಿಗೆ? ಹೆಂಗಿದೆ? ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ಇವತ್ತು ವರ್ಷದ ಕೊನೆಯ ದಿವಸ ದೇವರು ನಮ್ಮನ್ನ ಎಚ್ಚರಿಸ್ತಿರ್ಬೋದು, ಗೊತ್ತಿಲ್ಲ. ಯಾರೋ ಜೊತೆಗೆ ನನ್ನ ಸಂಬಂಧ ಸರಿ ಇಲ್ಲದೆ ಇರ್ಬೋದು. ಬಟ್ ದೇವರು ಇವತ್ತು ನಿನಗೆ ಹೇಳ್ತಾ ಇದ್ದಾನೆ, ನಿನ್ನ ಸಂಬಂಧವನ್ನ ಸರಿಪಡಿಸಿ. ತಿರುಗಿ ಇವತ್ತು ನಿನ್ನ ಸಂಬಂಧವನ್ನ ಸರಿಪಡಿಸಿ. ಯಾರೊಟ್ಟಿಗೆ? ದೇವರೊಟ್ಟಿಗೆ, ಮನುಷ್ಯರೊಟ್ಟಿಗೆ. ಸೊ ದೇವರೊಟ್ಟಿಗೆ ಕಳೆದ ವಾರ ನಾವು ನೋಡಿದೀವಿ ನನ್ನ ಸಂಬಂಧ ಹೆಂಗಿದೆ, ನಾನು ಅನ್ಯೋನ್ಯತೆಯಲ್ಲಿ ಇದೇನಾ ಇಲ್ವೋ ಎಂಬುದಾಗಿ. ಆದ್ರೆ ಇವತ್ತು ಮನುಷ್ಯರೊಟ್ಟಿಗೆ ನನ್ನ ಸಂಬಂಧ ಹೆಂಗಿದೆ? ಹೌದು, ಜನರು ನಿಮ್ಮನ್ನ ನಿಂದಿಸ್ತಾರೆ, ನಿಮ್ಮನ್ನು ದ್ವೇಷಿಸ್ತಾರೆ. ಜನ ನಿಮ್ಮನ್ನ ಬೇಡವಾದದನ್ನೇ ನಿಮ್ಮ ಜೊತೆ ಮಾತನಾಡ್ತಾರೆ.
ಬಟ್ ಯಾವುದಕ್ಕೂ ಲಕ್ಷ್ಯ ಕೊಡ್ಬೇಡ್ರಿ. ಬೈಬಲ್ ಹೇಳ್ತದೆ, ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಇತರನ್ನ ಪ್ರೀತಿಸಿ. ಇದೇ ನಿಜವಾದ ಪ್ರೀತಿ. ನೀವು ನಿನ್ನಂತೆ ನೀವು ಪ್ರೀತಿಸಿ ಅಂತ ಇದಾರಲ್ಲ, ಅದಕ್ಕಿಂತ ಶ್ರೇಷ್ಠವಾದ ಕಮಾಂಡ್ಮೆಂಟ್ಸ್ ಇದು. ಕ್ರಿಸ್ತನು ನಮ್ಮನ್ನ ಹೇಗೆ ಪ್ರೀತಿ ಮಾಡಿದನೋ ಹಾಗೆ ನಾವು ಜನರನ್ನ ಪ್ರೀತಿಸಬೇಕು. ನಾವು ಮೋಸ ಮಾಡ್ತಾ ಇದ್ದೇವೆ, ದೇವರಿಗೆ ವಿರೋಧವಾದದನ್ನೇ ಮಾಡಿದ್ದೇವೆ. 2023 ನೀವು ಒಂದು ವೇಳೆ ಬರ್ದಿಟ್ಟಿದ್ರೆ ನಿಮ್ಮ ತಪ್ಪುಗಳು ಎಷ್ಟು ಮಾಡಿದ್ರಿ ಅಂತ, ಭಯಂಕರವಾದ ತಪ್ಪುಗಳಿದೆ. ಬಟ್ ಸ್ಟಿಲ್ ಗಾಡ್ ಇಸ್ ಲವಿಂಗ್. ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಇದ್ದ. ದೇವರು ನಿಮ್ಮನ್ನು ತಳ್ಳಿ ಬಿಡ್ಲಿಲ್ಲ, ನಿಮ್ಮನ್ನು ನಾಶ ಮಾಡ್ಲಿಲ್ಲ, ನಿಮ್ಮನ್ನು ರೋಗಕ್ಕೆ ತುತ್ತು ಮಾಡ್ಲಿಲ್ಲ. ನೋವನ ಕಾಲದಲ್ಲಿರೋರು ಒಂದೇ ಪಾಪ ಮಾಡಿದ ತಕ್ಷಣ ನಾಶವಾಗಿ ಹೋದ್ರು. ಆದ್ರೆ ನಮ್ಮ ಮೇಲೆ ಅತಿಯಾದ ಪ್ರೀತಿಯಿಂದ ದೇವರು ಇಟ್ಟಿದ್ದಾನೆ. ಅದೇ ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಏನ್ ಮಾಡ್ರಿ, ಇಸ್ಕರಿಯೋತ ಲಾಸ್ಟಿಗೆ ಇಷ್ಟೆಲ್ಲಾ ಪಾಪ ಮಾಡಿದ್ರು ಸಹ ಕಡೆ ಹಿಡಿದು ಕೊಡ್ಲಿಕ್ಕೆ ಬಂದ. ಮುತ್ತು ಕೊಟ್ಟು ಹಿಡಿದು ಕೊಡಕ್ ಬಂದಾಗ ಯೇಸು ಗದರಿಸಿದ್ರ, ಬೈದ್ರ? ಇಲ್ಲ, ಪ್ರೀತಿಯಿಂದನೇ ಹೇಳಿದ್ರು. ಮುದ್ದಿಟ್ಟು ಮನುಷ್ಯ ಕುಮಾರನ ಹಿಡಿದು ಕೊಡ್ತೀಯ. ಜಸ್ಟ್ ಒಂದು ವೇಳೆ ನಾವು ಆ ಸ್ಥಳದಲ್ಲಿ ನನ್ನನ್ನು ಯಾರಾದ್ರೂ ಹಿಡಿದು ಕೊಡ್ಲಿಕ್ಕಿದ್ರೆ ನಾವೇನ್ ಹೇಳ್ತಿದ್ವಿ? ಎಲ್ಲಾ ದ್ರೋಹಿ, ಎಲ್ಲಾ ಮೋಸಗಾರ ಮಾತಾಡ್ತಿದ್ವಲ್ಲ, ಬಾಯಿಂದ ಬೈತಿದ್ವಿಲ್ಲ. ಎಂತ ನಂಬಿಕೆ ಇಟ್ಟಿದ್ದೀನಿ ನಿನ್ ಮೇಲೆ ನಾನು, ಏನೆಲ್ಲ ಬಾಯಿಂದ ಬೈತೀವಿ. ಬಟ್ ಯೇಸು ಒಂದು ಪದನೂ ಬೈಲಿಲ್ಲ. ಯಾಕೆ ಗೊತ್ತಾ? ಪ್ರೀತಿ ಮಾಡಿ. ಸೇಮ್ ಪ್ರೀತಿ ದೇವರು ನಿನಗೂ ಮಾಡ್ತಾ ಇದ್ದ. ನಾವು ಸಹ ಎಷ್ಟೋ ಸಾರಿ ಯೇಸುನ ಅಲಗಳೆದಿದ್ದೇವೆ, ಯೇಸು ವಿರೋಧವಾಗಿದ್ದನ್ನೇ ಮಾತಾಡಿದ್ದೇವೆ, ಯೇಸು ವಿರೋಧವಾದದನ್ನೇ ಮಾಡಿದ್ದೇವೆ. ಬಟ್ ಸ್ಟಿಲ್ ದೇವ್ರು ನನ್ನನ್ನು ನೋಡಿ ಅಮ್ಮ, ಮಗನೇ, ಮಗಳೇ ಅಂತಾನೆ ಹೇಳ್ತಾರೆ. ಸೇಮ್ ಜನರಿಗೆ ಪ್ರೀತಿ ತೋರಿಸು. ಒಂದು ಮಿಸ್ಟೇಕ್ ಅನ್ನ ನಾವು ಮರೆಯುವುದಿಲ್ಲ. ಅವನ್ ಏನೇ ಮಾಡಿದ್ರು ಅವನನ್ನ ದೇವ್ರು ಬಿಟ್ಬಿಟ್ರು, ಆಯ್ತು ಹೋಗ, ಅವನನ್ನ ಅವನ ಏನ್ ಮಾಡ್ಲಿ, ಕ್ಷಮಿಸ್ಬಿಟ್ರಿ ಇಮಿಡಿಯೇಟ್ ಆಗಿ. ಬಟ್ ನಾವು ಜನರ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ, ಜನರ ತಪ್ಪುಗಳನ್ನು ಮನಸ್ಸಿನಾಗ ಇಟ್ಕೋತೇವೆ ತಿರುಗಿ. ಬಟ್ ಬೈಬಲ್ ಹಂಗೆ ಹೇಳುದಿಲ್ಲ. ಎಫೆಸ 4:32 ಹೇಳ್ತದೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವರಾಗಿಯೂ ಇರ್ರಿ. ಹಲೋ, ಒಬ್ಬರನ್ನೊಬ್ರು ಏನ್ ಮಾಡ್ಬೇಕಂತೆ? ಉಪಕಾರ ಮಾಡಿ. ನಿಮಗೆ ಜನರೊಟ್ಟಿಗೆ ಸಂಬಂಧ ಹೆಂಗಿರ್ಬೇಕು? ಉಪಕಾರದ ಸಂಬಂಧ. ಹೆಂಗೆ? ಕರುಣೆ ಉಳ್ಳ ಸಂಬಂಧ. ಹೆಂಗಿರ್ಬೇಕು? ಕ್ಷಮಿಸುವರಾಗಿರ್ರಿ. ಕ್ಷಮಿಸುವುದು ಬಹಳ ಕಷ್ಟದ ಕೆಲಸ. ನಮಗೆ ಬಾಯಿಂದ ಹೇಳ್ತೇವೆ, ಬಟ್ ಮನಸ್ಸಿನಾಗ ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆ ಕೆಟ್ಟದಾದಂತ ಅಭಿಪ್ರಾಯ ಇಟ್ಕೊಳ್ತೇವೆ. ಇದು ಕ್ಷಮಾಪಣೆ ಅಲ್ಲ ಪ್ರಿಯರೇ. ಯಾಕೆ ಹೇಳಿದ್ರು ಗೊತ್ತಾ? ನೀವು ನೆಕ್ಸ್ಟ್ ವಚನ ಓದ್ರಿ. ಯಾಕೆ ನಿಮ್ಮನ್ನ ಕ್ಷಮಿಸಿರಿ ಅಂತ ಹೇಳಿದ್ರು? ಯಾಕೆ ಹೇಳಿದ್ರು? ನೆಕ್ಸ್ಟ್ 5ನೇ ಅಧ್ಯಾಯ ಬರ್ತದೆ. ಇದಾದ್ಮೇಲೆ 1ನೇ ವಚನ ಏನ್ ಹೇಳ್ತದೆ? ಯಾಕೆಂದ್ರೆ ದೇವರು ನಿಮ್ಮನ್ನ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನೆ. ನಿನ್ನನ್ನು ದೇವ್ರು ಕ್ಷಮಿಸಿದಾನಲ್ಲ, ನೀನ್ ಹೋಗಿ ಏನ್ ಮಾಡಿ ಇನ್ನೊಬ್ಬರನ್ನ ಕ್ಷಮಿಸು. ನಾವು ನನ್ನನ್ನು ದೇವ್ರು ಕ್ಷಮಿಸಿದನ್ನೇ ಮರೆತು ಬಿಡ್ತೇವೆ, ನಾ ಇನ್ನೊಬ್ಬರನ್ನ ಕ್ಷಮಿಸುದಿಲ್ಲ. ಅವು ಮಾಡಿದ್ದನ್ನೇ ಪದೇ ಪದೇ ನೆನಪು ಮಾಡ್ಕೊಳ್ತೇವೆ. ನನಗೆ ಆ ತರ ದ್ರೋಹ ಮಾಡಿದ್ರು, ಈ ತರ ಮೋಸ ಮಾಡಿದ್ರು, ಅಂತ ದ್ರೋಹ ಮಾಡಿದ್ರು, ಇದನ್ನೇ ಪದೇ ಪದೇ ನಾವು ಮೆಲುಕು ಹಾಕ್ತಿರ್ತೇವೆ, ಇದನ್ನೇ ನೆನಪು ಮಾಡ್ಕೊಳ್ತಿರ್ತೇವೆ. ನಾನು ಹೇಳ್ತೇನೆ, ಯೇಸು ಹೇಳ್ತಾರೆ, ಆತನನ್ನ ಅನುಸರಿಸ್ರಿ. ಬಿ ದ ಇಮಿಟೇಟರ್ಸ್ ಆಫ್ ಗಾಡ್. ಅಂದ್ರೆ ಕ್ರಿಸ್ತನನ್ನ ಅನುಸರಿಸ್ಬೇಕಂತ ಅಂದ್ರೆ ಬಿ ದ ಫಾಲೋವರ್ ಆಫ್ ಗಾಡ್. ದೇವರನ್ನ ಫಾಲೋ ಮಾಡ್ರಿ. ಯೇಸು ಸ್ವಾಮಿ ಎಕ್ಸಾಂಪಲ್ ತಗೊಳ್ರಿ. ಏಕೆ? ನಿಮ್ಮನ್ನು ಕ್ಷಮಿಸಿದಾನೆ. ನೀವೆಷ್ಟು ಸುಳ್ಳು ಹೇಳಿರಿ, ಎಷ್ಟು ಮೋಸ ಮಾಡಿದ್ರಿ, ಎಷ್ಟು ಪಾಪ ಮಾಡ್ತಾ ಇದ್ದೀರಿ. ಬಟ್ ಯಾವ್ದಾದ್ರೂ ಪಾಪವನ್ನ ದೇವ್ರ ನೆನಪಿನಾಗ ಇಟ್ಕೊಂಡಿದಾನ? ಪ್ರತಿ ಸಾರಿ ಹೋಗ್ತೀರಿ, ದೇವ್ರನ್ನ ಕ್ಷಮಿಸು. ದೇವ್ರ ಹೇಳ್ತಾರೆ, ಆಯ್ತು ಕ್ಷಮಿಸಿದೆ. ಪ್ರತಿ ಸಾರಿ ಹೋಗ್ತೀರಿ, ದೇವ್ರೆ ಕ್ಷಮಿಸು, ಆಯ್ತು ಕ್ಷಮಿಸಿದೆ. ನಾನು ಈ ವಾಕ್ಯವನ್ನು ರೆಡಿ ಮಾಡುವಾಗ ಒಂದು ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. ಏನಂದ್ರೆ, ಪರಲೋಕದಲ್ಲಿ ದೇವರು ಕೂತಿರುವಾಗ ಇಡೀ ಭೂಲೋಕದಲ್ಲಿ ಎಷ್ಟು ದೇಶದಲ್ಲಿ ದೇವ ಜನರಿದ್ದಾರೆ, ಹೌದಾ? ಎಲ್ಲರೂ ದೇವರಿಗೆ ಪ್ರಾರ್ಥನೆ ಮಾಡುವುದಿಲ್ಲ, ದೇವರೇ ನನ್ನ ಪಾಪಿ ಕ್ಷಮಿಸು. ಇಂಡಿಯಾದಲ್ಲಿ ಪ್ರೇಯರ್ ಮಾಡ್ತಿರ್ತಾರೆ, ಆಯ್ತು ನಿಂಗೆ ಕ್ಷಮಿಸಿದ್ದೇನೆ. ನಾನ್ ಕ್ಷಮಿಸಿದೆ ಅನ್ನೋಕ್ಕಿಂತ ಮುಂಚಿತೆ ಮತ್ತೊಬ್ಬ ಆಫ್ರಿಕಾದಲ್ಲಿ ಪ್ರೇಯರ್ ಮಾಡ್ತಿರ್ತಾನೆ, ದೇವರೇ ನಾನು ಪಾಪೆ ಮಾಡಿದೆ ಕ್ಷಮಿಸು.
ಅದು ಮುಗಿತ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಪ್ರೇಯರ್ ಮಾಡ್ತಾರೆ, ಪಾಕಿಸ್ತಾನದವ್ರು ಪ್ರೇಯರ್ ಮಾಡ್ತಾರೆ, ಬಾಂಗ್ಲಾದೇಶದಲ್ಲವರು ಪ್ರಾರ್ಥನೆ ಮಾಡ್ತಾರೆ, ಇಂಡೋನೇಷ್ಯಾದ ನೋಡ್ರಿ, ಜಗತ್ತಿನಲ್ಲಿರೋ ಎಲ್ಲಾ ದೇಶದವರು ಡೈಲಿ ದೇವ್ರಿಗೆ ಪ್ರೇಯರ್ ಮಾಡ್ತಾರೆ. ದೇವ್ರು ನನ್ ಕ್ಷಮಿಸು, ನನ್ ಕ್ಷಮಿಸು. ದೇವ್ರು ಏನ್ ಮಾಡ್ತಿದ್ದಾರೆ? ಏನ್ ಮಾಡ್ತಿದ್ದಾರೆ? ಆಯ್ತು, ಕ್ಷಮಿಸಿದ್ದೇನೆ, ಕ್ಷಮಿಸಿದ್ದೇನೆ, ಕ್ಷಮಿಸಿದ್ದೇನೆ. ಹಲೋ, ಪರಲೋಕದಲ್ಲಿ 24 ತಾಸು ಏನ್ ನಡೀತಾ ಇದೆ? 24 hours ಪರಲೋಕದಲ್ಲಿ ಏನ್ ನಡೀತಾ ಇದೆ? ಬರೀ ಕ್ಷಮಾಪಣೆ ನಡೀತಾ ಇದೆ ಅಲ್ಲ? ಯಾಕೆ? ಈಗ ಇಲ್ಲೇ ಈ ಸಭೆಯವರೇ 100 ಜನ ಇದ್ದೀರಿ. 100 ಜನರು ಡೈಲಿ ಪ್ರೇಯರ್ ಮಾಡುವಾಗ ಒಬ್ರದ್ ಮುಗಿತಂದೊಬ್ರು, ಒಬ್ರು ಮುಗಿತಂದೊಬ್ರು ಡೈಲಿ ಎಲ್ಲರನ್ನು ದೇವ್ರೇನ್ ಮಾಡ್ತಾ ಇದ್ದಾರೆ? ಕ್ಷಮಿಸ್ತಾರೆ. ಬಟ್ ನಾವು ಅವ್ರು ಹಿಂಗ್ ಮಾಡಿದ್ರು ಹೋದ ವರ್ಷ, 6 ತಿಂಗಳ ಹಿಂದೆ ಹಿಂಗ್ ಮಾಡಿದ್ರು, ನನ್ ಬಗ್ಗೆ ಹಿಂಗ್ ಮಾತಾಡಿದ್ರು, ನನ್ ಬಗ್ಗೆ ಆ ಚಾಟ್ ಹೇಳಿದ್ರು, ನನ್ ಬಗ್ಗೆ ಇದ್ ಹೇಳಿದ್ರು. ಅರೆ ಇನ್ನು ಒಳಗಡೆ ಇನ್ನು ಕೈದನ. ಹಲೋ, ದೇವ್ರು ನಿಮ್ಮನ್ನು ಕ್ಷಮಿಸಿಲ್ವಾ? ನಿಮ್ಮನ್ನು ಕ್ಷಮಿಸಿಲ್ವಾ? ಹಾಗಾದ್ರೆ ನೀವ್ ಯಾಕೆ ಜನರನ್ನು ಕ್ಷಮಿಸ್ತಾ ಇದ್ರಿ? ಪರಲೋಕದಲ್ಲಿ ಎವ್ರಿ ಡೇ ದೇವರು ಎಷ್ಟೋ ಜನರು ಪ್ರೇಯರ್ ಕೇಳ್ತಾ ಇದ್ದಾರೆ. ಒಬ್ರು ಮುಗಿತಂದ್ರೆ ಒಬ್ರು, ಒಬ್ರು ಮುಗಿತಂದ್ರೆ ಒಬ್ರು, ಒಬ್ರು ಮುಗಿತಂದ್ರೆ ಎಲ್ಲರಿಗೂ ದೇವ್ರದ್ದು ಒಂದೇ, ಎಸ್ ಐ ಫಾರ್ ಗಿವನ್, ಐ ಫಾರ್ ಗಿವನ್, ಐ ಫಾರ್ ಗಿವನ್. ನಾನೇನ ಕ್ಷಮಿಸಿದ್ದೇನೆ, ನಾನೇನ್ ಕ್ಷಮಿಸಿದ್ದೇನೆ, ನಾನೇನ್ ಕ್ಷಮಿಸಿದ್ದೇನೆ. ಕ್ರಿಸ್ತನನ್ನು ಅನುಸರಿಸಲಿ. ನಿನ್ ಬಳಿಗೆ ಬಂದವರು ನೀವೇ ಮಾಡ್ಬೇಕು, ಕ್ಷಮಿಸಿದೆ. ನಿಂಗೆ ವಿರೋಧವಾಗಿ ಮೋಸ ಮಾಡಿದಾರ? ಕ್ಷಮಿಸಿದೆ. ನಿಂಗೆ ದ್ರೋಹ ಮಾಡಿದಾರ? ಕ್ಷಮಿಸಿದ್ದೇನೆ. ನಿನ್ನಿಂದ ಕಳತನ ಮಾಡ್ಕೊಂಡಿದಾರ? ಕ್ಷಮಿಸಿದ್ದೇನೆ. ಹಲೋ, ನಾವ್ ಏನ್ ಮಾಡ್ತೀವಿ? ಬಾಯಿಯಿಂದ ಕ್ಷಮಿಸಿದೇನೆ ಅಂತೀವಿ, ಮತ್ತೆ ಮನೆಗೆ ಹೋದ ತಕ್ಷಣ ಅದನ್ನೇ ರಿಪೀಟ್ ಮಾಡ್ತೀವಿ. ಅವ್ನು ಹಿಂಗ್ ಮಾಡ್ದ, ಅವ್ನು ಹಂಗೆ ಮಾಡ್ದ. ಹೆಂಗೆ ಕ್ಷಮಿಸಿಲ್ರಿ ಬ್ರದರ್? ಇಷ್ಟು ಕೆಟ್ಟದಾಗಿ ಮಾತಾಡಿದಾನ ಅವನು, ಎಲ್ಲಾ ಸಹಿಸ್ಕೋತೆ ನಾನು. ಹೆಂಗ್ ನನ್ ಬಗ್ಗೆ ಕೆಟ್ಟದಾಗಿ ಹೆಂಗ್ ಕ್ಷಮಿಸಿಲ್ಲ? ಬರೀ 3 ಸರಿ ಬೈದಿದ್ದನ್ನು ಕ್ಷಮಿಸಕ್ ಆಗುದಿಲ್ಲ. ನಾವು 100 ಸರಿ ತಪ್ಪು ಮಾಡಿದ್ದೇವೆ, 100 ಸರಿ ಮಿಸ್ಟೇಕ್ ಗಳನ್ನ ಮಾಡಿದ್ದೇವೆ. ಎಷ್ಟೋ ಸಾರಿ ದೇವ್ರಿಗೆ ಗೊತ್ತಿಲ್ಲದೆ ಎಷ್ಟೋ ಪಾಪಗಳನ್ನ ನಾವು ಮಾಡ್ತಾನೆ ಇದ್ದೇವೆ. ಬರೀ ದೇವ್ರು ಕ್ಷಮಿಸಿದ ಅಂತ ಹೇಳುದಿಲ್ಲ. ಇಬ್ರಿ 12ನೇ ವಚನದಲ್ಲಿ ಹೇಳ್ತದೆ, ನಾನು ಎಲ್ಲವನ್ನ ಮರೆತು ಬಿಟ್ಟಿದ್ದೇನೆ. ನಿಮ್ಮೆಲ್ಲರ ತಪ್ಪುಗಳನ್ನ ಏನ್ ಮಾಡಿದ್ದೇನೆ? ಮರೆತು ಬಿಟ್ಟಿದ್ದೀನಿ. ಅದೇ ಹೇಳ್ತದೆ ಇಬ್ರಿಯ 8:12. ಬರೀ ಕ್ಷಮಿಸಿಲ್ಲ ದೇವರು, ನಮ್ಮ ತಪ್ಪುಗಳನ್ನ ಏನ್ ಮಾಡಿದ್ದಾರೆ? ಮರೆತು ಬಿಟ್ಟಿದ್ದಾರೆ. ನಮ್ಮ ಅಪರಾಧಗಳನ್ನ ದೇವರು ನೆನಪಿನಲ್ಲೇ ಇಟ್ಟುಕೊಂಡಿಲ್ಲ. ನಾವು 10 ವರ್ಷ ಹಿಂದಿಂದು ಮಾಡಿದ್ದು ಸಹ ಎಲ್ಲ ಫೀಡ್ಬ್ಯಾಕ್ ಇನ್ನು ಹಂಗೆ ಇದೆ ಮೈಂಡ್ ಅಲ್ಲಿ. ನಾನು ಒಂದು ಹೇಳ್ತೇನೆ, ನೀನು ಕ್ಷಮಿಸಿ ಅಂತ ಹೇಳಿ ಅವ ಮಾಡಿದ ಮಿಸ್ಟೇಕ್ ಅನ್ನ ಮರೆಯಲಿಲ್ಲ ಆದ್ರೆ ನೀನು ಅವನನ್ನು ಕ್ಷಮಿಸಿಲ್ಲ. ನೀನು ಅವನು ಸಂಪೂರ್ಣವಾಗಿ ಯಾವಾಗ ಕ್ಷಮಿಸಿರ್ತಿ ಗೊತ್ತಾ? ಅವ್ರು ಮಾಡಿದ ಎಲ್ಲ ತಪ್ಪುಗಳನ್ನ ನೀನು ಸಹ ಮರೆತ್ರೆ ಆಗ ನೀನು ನಿಜವಾಗಿ ಅವನನ್ನು ಕ್ಷಮಿಸಿ. ಅವನು ನಿನ್ನ ಕಣ್ಮುಂದೆ ಬಂದಾಗ ಅವ್ನು ಮಾಡಿದ ತಪ್ಪು ನೀನ್ ನೆನಪು ಬಂದ್ರೆ ನೀನು ಅವನು ಕ್ಷಮಿಸಿಲ್ಲ. ಅವ್ರು ನಿಮ್ ಮುಂದೆ ಬಂದಾಗ ಅವರ ತಪ್ಪುಗಳು ಯಾವುದು ನೀನು ಕಾಣಿಸ್ಬಾರ್ದು. ನಿನ್ನ ನಿಜವಾದ ಸಹೋದರ ಸಹೋದರಿ, ನಿನ್ನ ತಮ್ಮ ಅಪ್ಪ ಅಮ್ಮ, ನಿನ್ನ ಮಗ ಮಗಳು, ಈ ತರ ನೀನ್ ನೋಡಿದ್ರೆ ನಿಜವಾಗ್ಲೂ ನೀನ್ ಕ್ಷಮಿಸಿದಿ ಅಂತ ಅರ್ಥ. ಪ್ರಿಯರೇ, ನಾನು ಒಂದು ಹೇಳ್ತೇನೆ ನೋಡ್ರಿ, ಎವ್ರಿ ಡೇ ಮನೆಯಲ್ಲಿ ಹಿಂಗೆ ಆದ್ರೆ ಹೆಂಗಾಗತ್ತೆ ಹೇಳ್ರಿ? ಉದಾಹರಣೆಗೆ ಮನೆಯಲ್ಲಿ ದಿನ ಗಂಡ ಹೆಂಡತಿ ತಪ್ಪು ಮಾಡುವಾಗೆಲ್ಲ ಕ್ಷಮಿಸಿದೆ, ಅವಳು ಏನೇ ಮಿಸ್ಟೇಕ್ ಮಾಡಿದ್ರು ಕ್ಷಮಿಸಿದೆ, ಗಂಡ ಏನೇ ಮಿಸ್ಟೇಕ್ ಮಾಡಿದ್ರು ಕ್ಷಮಿಸಿದೆ, ಅತ್ತೆ ಏನೇ ಮಿಸ್ಟೇಕ್ ಮಾಡಿದ್ರು ಕ್ಷಮಿಸಿದಾಳೆ, ಸೊಸೆ ಏನೇ ಮಿಸ್ಟೇಕ್ ಮಾಡಿದ್ರು ಅತ್ತೆ ಕ್ಷಮಿಸಿದಾಳೆ, ಮಗ ಏನೇ ಮಾಡಿದ್ರು ಅಪ್ಪ. ಎವ್ರಿ ಡೇ ಕ್ಷಮಾಪಣೆನೇ ಮನೇಲಿ ಇದ್ರೆ ಏನಾಗತ್ತೆ? ನಿಮ್ ಮನೆ ಏನಾಗತ್ತೆ? ಪರಲೋಕದಲ್ಲಿ ಏನ್ ನಡೀತಾ ಇದೆ? ನಿಮ್ ಮನೇಲಿ ಡೈಲಿ ಅದೇ ಮಾಡ್ರಿ, ನಿಮ್ ಮನೆ ಏನಾಗತ್ತೆ? ನಿಮ್ ಮನೆನೇ ಪರಲೋಕ ಅಲ್ಲ. ಯಾಕೆ? ವಾಗ್ವಾದಕ್ಕೆ ಅವಕಾಶನೇ ಇಲ್ಲ. ಏನ್ ನಡೀತಾ ಇದೆ ನಿಮ್ ಮನೆಯಲ್ಲಿ? ಕ್ಷಮೆ. ಪೇತ್ರ ಹೋಗಿ ಕೇಳ್ತಾನೆ, ಸ್ವಾಮಿ ಎಷ್ಟ್ ಸರಿ ಕ್ಷಮಿಸಲ್ರಿ? ಎಷ್ಟ್ ಸರಿ ಮಾಡ್ತಾನೆ ನೀವು ಮಿಸ್ಟೇಕು? ನೀನ್ ಹೇಳಿದೆಲ್ಲ ಲೂಕನ್ ಬರೆದ ಸುವಾರ್ತೆಯಲ್ಲಿ 7 ಸಾರಿ ಅಂತ, ನಾನು 7 ಸಾರಿ ಕ್ಷಮಿಸಿದೆ. ಮತ್ತಾಯನ್ ಬರೆದ ಸುವಾರ್ತೆಯಲ್ಲಿ ಅವ್ನು ಬರ್ತಾನೆ, 7 ಸಾರಿ ಅಲ್ಲಪ್ಪ, 70 ಸಾರಿ ಬಂದ್ರು ಕ್ಷಮಿಸು. 70 ಸಾರಿ ಅಂದ್ರೆ ಏನ್ ಗೊತ್ತಾ? 70 × 7, 70 70 70 70 ಮಾಡ್ರಿ. 7 70 7
ಇನ್ 70 ಅನ್ನೋದು 7 times ಪರ್ ಡೇ. ಒಂದು ದಿವಸದಲ್ಲಿ ಎಷ್ಟು ಕ್ಷಮಿಸ್ಬೇಕಿದೆ? 1 ದಿವಸ 2 ಸರಿ ಕ್ಷಮಿಸಿದ್ರೆ ಮುಗಿದ್ ನಮ್ ದೊಡ್ಡದು. 2 ಸರಿ ಬಿಟ್ಟೆ, 3ನೇ ಸರಿ ಬಿಡುದಿಲ್ಲ. ಈ ಸರಿ ಬಿಡುದಿಲ್ಲ. ಈ ಸರಿ ಪಾಠ ಕಲಿಸುದೇ, ಬುದ್ಧಿ ಕಲಿಸುದೇ. ಹಲೋ, ಯೇಸು ಸ್ವಾಮಿ ನಿಮ್ಗೆ ಹಂಗ ಹೇಳಿದ್ರೆ ಏನಾಗ್ತೈತಿ? ನಿಮ್ಗತಿ ಏನಾಗ್ತೈತಿ? ನಿಮ್ಗೆ ಯೇಸು ಸ್ವಾಮಿ ಇದೇ ಮಾತು ಹೇಳಿದ್ರೆ ಏನಾಗ್ತಿತ್ತು? ಹೋಗ್ಲಿ ಅಂತ ಬಿಟ್ಟೆ. ಎಷ್ಟ್ ಸರಿ ಮಾಡ್ತಿ ಮಗಳೇ, ಬಾ ಅಂತ ಹೇಳಿಲ್ಲ. ಆಯ್ತು, ನಾನು ಕ್ಷಮಿಸ್ತೀನಿ. ಪ್ರತಿ ಸರಿ ನಿನ್ನ ಮೂಲಕ ಊರುವಾಗೆಲ್ಲ ದೇವ್ರು ಹೇಳುದು ಒಂದೇ, ಆಯ್ತು ನಾನು ಕ್ಷಮಿಸ್ತೀನಿ. ದೇವ್ರು ನಿನ್ನ ಕ್ಷಮಿಸಿದಾನೆ, ಅದಕ್ಕೆ ಜನರ ತಪ್ಪುಗಳನ್ನ ಕ್ಷಮಿಸು ಅಂದಾಗ ನೋಡ್ರಿ. ಮತ್ತಾಯ ಬರೆದ ಸುವಾರ್ತೆಗೆ ಬರ್ರಿ, 18ನೇ ಅಧ್ಯಾಯ. ಪೇತ್ರನ್ ಇಪ್ಪತ್ತೊಂದನೇ ವಚನ ಓದ್ರಿ. ಎಸ್. ಹ್ಮ್ 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 ಹಾ ಎಸ್. ಹಾ ಹಾ ನೋಡ್ರಿ, ಆದದಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದ ಒಬ್ಬ ಅರಸನಿಗೆ ಹೋಲಿಕೆ ಆಗಿದೆ ಅಂತ ಹೇಳಿ ಒಂದು ಕಥೆನ ಹೇಳ್ತಾರೆ. 24ನೇ ವಚನದಿಂದ ಏನ್ ಲೆಕ್ಕ ಏನ್ ಕೊಡ್ತಾರೆ ಹೇಳ್ರಿ? ಒಬ್ಬ ವ್ಯಕ್ತಿ, ಓಕೆ ಓದ್ರಿ ಬೇಗ. ಹ್ಮ್ ಹ್ಮ್ ಓಕೆ. ಹ್ಮ್ ಹ್ಮ್ ಸಿ ಎಷ್ಟು ಸಾಲ ಮಾಡೇನ್ರಿ ಇವನು? ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ. ಕೋಟ್ಯಾಂತರ ಇಂಗ್ಲಿಷ್ ಅಲ್ಲಿ ಆಲ್ಮೋಸ್ಟ್ 4 crores, 4 ಕೋಟಿ ಸಾಲ ಮಾಡಿದ ನಾವು ಆವಾಗ. ಇಮ್ಯಾಜಿನ್ ಮಾಡ್ರಿ, ದಿನಕೂಲಿ ಕೆಲಸ ಮಾಡೋನವನು. ಅವನು ಹೇಳ್ತಾನೆ, ನಾನ್ ಬೇಗ ಹೆಂಗ್ ಸಾಲ ತೀರಿಸ್ತೇಪ ಬೇಗ? 4 ಕೋಟಿ ರೂಪಾಯಿ ಆಗ್ತದ? 4 ಕೋಟಿ ಸಾಲ ಆಗುದಿಲ್ಲ. ಕೋಟ್ಯಾಂತರ ರೂಪಾಯಿ ಸಾಲ ತೀರ್ಸಕ್ ಆಗುದಿಲ್ಲ. ಗೊತ್ತಾಯ್ತಿದ್ದೆ ಅಲ್ಲಿರುವಂತ ಅರಸನಿಗೆ ಏನ್ ಮಾಡ್ದವನು? ಆಯ್ತು ಬಿಟ್ಬಿಡು, ನಿನ್ ಸಾಲವನ್ನೆಲ್ಲ ಬಿಟ್ಟು. ಹಲೋ, ಕೋಟಿ ರೂಪಾಯಿ ಸಾಲ ಮನ್ನಾ. ಅವನ್ ಲೈಫ್ ಹೆಂಗಾಗಿರೋದು ಈಗ? ಹೆಂಗ್ ಮಾಡ್ಬೇಕು ಅವನು ಹೇಳ್ರಿ? ಈಗ ಯಾರಾದ್ರೂ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರೆ ಹೆಂಗಿರ್ತಾನ ಅವನು? ಅವನ ಖುಷಿಗೆ ಲಿಮಿಟೇ ಇರುವುದಿಲ್ಲ, ಹೌದಲ್ಲ? ಲೋಹಿತಿಗೆ ಟಾಟಾ ಸಾಲ ಮನ್ನಾ ಆಗ್ಬಿಟ್ರೆ ಏನ್ ಮಾಡ್ತಾನ? ಜಿಗಿದಾಡ್ಬಿಡ್ತಾರೆ. ಯಾಕೆ? ಕಷ್ಟ ಇತ್ತದು. ಅವನಿಗೆ ಕೋಟ್ಯಾಂತರ ಸಾಲ ಮನ್ನಾವಾಯ್ತು. ಬಟ್ ಆ ವ್ಯಕ್ತಿ ಏನ್ ಮಾಡ್ತಾನೆ? ತನಗೆ ಯಾರೊಬ್ಬ 100 ರೂಪಾಯಿ ಸಾಲ ಕೊಡ್ಬೇಕು. ಎಷ್ಟು 100 ರೂಪಾಯಿ. ಅವನಿಗೆ ಎಷ್ಟು ಸಾಲ ಇದಾಗಿದೆ? ಇವನಿಗೆ ಇವ 100 ರೂಪಾಯಿ ಕೊಟ್ಟಿದ್ದೊಬ್ಬನಿಗೆ ಎಷ್ಟು? ಬರೇ 100 ರೂಪಾಯಿ. ಅವನ ಕಡೆ ಹೋಗಿ ಕೊಳಪಟ್ಟು ಹಿಡಿತಾ ಇದ್ದಾನೀಗ. ಸಾಲ 100 ರೂಪಾಯಿ ಕೊಡು. ಅವನು ಸೇವ್ ಮಾಡಿದ, ಸ್ವಲ್ಪ ದಿನ ಟೈಮ್ ಕೊಡ್ತೇನೆ. ಎಷ್ಟಕ್ಕೆ? ಬರೇ 100 ರೂಪಾಯಿ. ಅವನ್ ಎಷ್ಟು ಸಾಲ ಮಣ್ಣಾಗಿದೆ? ಕೋಟಿ. ಇವ್ ಬರೀ 100 ರೂಪಾಯಿಗೆ ಏನ್ ಮಾಡ್ತಾ ಇದ್ದಾನೆ? ಕೊಳಪಟ್ಟು ಹಿಡಿದು ಕೋಟಿ ಕರ್ಕೊಂಡು ಜೈಲಿಗೆ ಹಾಕ್ಸಿದ. ಬರ್ದಿದೆ ಬೈಬಲ್. ಏನ್ ಮಾಡಿದ್ರಿ? 100 ರೂಪೀಸಿಗೆ ಅವನನ್ನ ಕೋಟಿ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ಸಿದ. ಬರೀ 100 ರೂಪಾಯಿ. ಈ ಸುದ್ದಿ ಜನ ನೋಡಿ ಗೊತ್ತಾಯ್ತು, ಈ ಮನುಷ್ಯನಿಗೆ ಕೋಟಿ ರೂಪಾಯಿ ಸಾಲ ಮಣ್ಣಾಗಿದೆ ಅಲ್ಲ ಅಂತ ಹೇಳಿ ಯಾರ ಕಡೆ ಬಂದ್ರು? ಸೀದಾ ಯಜಮಾನಿಗೆ ಬಂದು, ನೋಡು, ನೀನ್ ಅವನಿಗೆ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿ, ಅವ ಇನ್ನೊಬ್ಬ 100 ರೂಪಾಯಿ ಸಾಲ ಮನ್ನಾ ಮಾಡಲಿಲ್ಲ, ಅವನನ್ನ ಜೈಲಿಗೆ ಹಾಕ್ಸಿದ. ರಾಜನಿಗೆ ಎಲ್ಲದಕ್ಕೊಬ್ಬ ಬಂದ್ ಸರಿ ಅವ್ನ್ ಕರೆಸ್ರಿ ಅಂತ ಹೇಳಿ ಸೇಮ್ ಮಾತು ಹೇಳ್ತಾರೆ. ನಾನು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ, ನೀನು 100 ರೂಪಾಯಿ ಸಾಲ ಮನ್ನಾ ಮಾಡಕ್ ಆಗ್ಲಿಲ್ವಾ ಅಂತ ಹೇಳಿ ಏನ್ ಮಾಡಿದ್ರು ಅವನನ್ನ? ನೋಡ್ರಿ,
ಓದಮ್ಮ. ಹ್ಮ್ 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 ಹಾ ಹಾ ಸಾಲ ಮಣ್ಣಾ ಇದ್ದು ವಾಪಸ್ ಆಯ್ತು. ಮಣ್ಣಾ ಇಲ್ಲ, ಈಗ ತೀರ್ಸ್ಲೇಬೇಕು. ಈಗ ಹಲೋ, ಸಾಲ ಮಣ್ಣಾ ಇಲ್ಲ. ಈಗ ನೀ 4 ಕೋಟಿ ರೂಪಾಯಿ ಸಾಲ ತೀರಿಸ್ಲೇಬೇಕು. ತೀರ್ಸೋ ಮಟ್ಟ ಜೈಲಲ್ಲಿ ಇರು. ಬೇಕಾಗಿತ್ತ ಅವನಿಗಿದು? ಇದರಿಂದ ಏನ್ ಕಲ್ತೀವಿ ನಾವು ಪಾಠ? ಏನ್ ಪಾಠ ಕಲ್ತ್ರಿ? ಏನ್ ಕಲ್ತ್ರಿ? ಒಂದು ನಿಜವಾದ ಸತ್ಯವನ್ನ ಇದರಿಂದ ನಾವು ತಿಳ್ಕೊಳ್ತೇವೆ. ಈ ಸತ್ಯ ಯಾರು ನಿಮಗೆ ಬ್ರೀಚ್ ಮಾಡುದಿಲ್ಲ, ಈ ಸತ್ಯನ ಯಾರು ಒಪ್ಕೊಳ್ಳೋದು ಇಲ್ಲ. ಬಟ್ ಆ ಸತ್ಯ ನಿಮಗೆ ನಾನು ಹೇಳ್ತೇನೆ. ಏನ್ ಗೊತ್ತಾ ಈ ಸತ್ಯ? ದೇವರು ನಿನ್ನ ಕೋಟ್ಯಾಂತರ ಸಾಲ ಪಾಪಗಳನ್ನ ಮನ್ನಾ ಮಾಡಿದ. ಕೋಟ್ಯಾಂತರ ರೂಪಾಯಿ ಅಂದ್ರೆ ಕೋಟ್ಯಾಂತರ ಪಾಪಗಳು ದೇವ್ರು ನಿನ್ನ ಮನ್ನಾ ಮಾಡಿದಾರೆ ಇಲ್ರಿ? ನಿನ್ನ ಪಾಪಗಳು ಕೋಟ್ಯಾಂತರ ಇತ್ತಿಲ್ಲ, ಕೋಟಿಗಟ್ಟಲೆ ಪಾಪಗಳನ್ನ ಮಾಡಿದಿರಿ. ಎಲ್ಲವನ್ನ ದೇವ್ರು ಕ್ಷಮಿಸಿದಾನೆ ಇಲ್ಲ? ಎಲ್ಲವನ್ನ ಕ್ಷಮಿಸಿದಾನೆ. ಒಂದು ವೇಳೆ ಜನರು ನಿನಗೆ ಮಾಡಿದ ದ್ರೋಹವನ್ನ ನೀನು ಕ್ಷಮಿಸ್ಲಿಲ್ಲ ಆದ್ರೆ, ನಿನಗೆ ಕ್ಷಮಿಸಿದ ಪಾಪಗಳನ್ನ ಮತ್ತೆ ದೇವ್ರು ನಿನ್ನ ಮೇಲೆ ಹಾಕ್ತಾನೆ. ಅದು ಇದು ಸತ್ಯ. ಏನು? ಅರ್ಥ ಮಾಡ್ಕೊಡ್ರಿ. ಇಷ್ಟು ದಿವಸ ಸಾಲ ಮನ್ನಾ ಏನಾಗಿತ್ತಲ್ಲ, ವಾಪಸ್ ನಿನ್ ಮೇಲೆ ಬರ್ತದೆ. ಬೇಕಾ? ಯಾರಿಗ್ ಬೇಕು ಹೇಳ್ರಿ? ಹುಟ್ಟದಾಗಿಂದ ಇದುವರೆಗೂ ಎಲ್ಲಾ ಪಾಪ ಕ್ಷಮಿಸಿದಾರೆ, ವಾಪಸ್ ನಿನ್ ತೆನೆ ಮೇಲೆ ಬರ್ಬೇಕನ್ನೋರು ಎಷ್ಟ್ ಜನ ಇದೀರಿ? ಬೇಕಾ? ಒಂದೇ ಮಾಡ್ಬೇಕು. ಏನ್ ಗೊತ್ತಾ? ಜನರ ಪಾಪಗಳನ್ನ ಕ್ಷಮಿಸಿ. ಜನರ ತಪ್ಪುಗಳನ್ನ ಕ್ಷಮಿಸಿದ್ರೆ ಬೈಬಲ್ ಹೇಳ್ತದೆ, ನಿನ್ನ ತಪ್ಪುಗಳನ್ನ ದೇವ್ರು ಕ್ಷಮಿಸ್ತ. ಇಲ್ಲ, ವಾಪಸ್ ತಿರುಗಿ ತಲೆ ಮೇಲೆ ಬರ್ತದ ನೋಡ್ರಿ. ತಲೆ ಮೇಲೆ ಬಂದ್ರೆ ಸೀದಾ ನರಕನೇ. ನಾನ್ ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಅಂದ್ರೆ ಕೋಟಿಗಟ್ಲೆ ಸಾಲಗಳು, ಕೋಟಿಗಟ್ಲೆ ಪಾಪಗಳನ್ನ ನಾವು ಮಾಡಿದ್ದೇವೆ. ಎಲ್ಲವನ್ನ ದೇವ್ರು ಮನ್ನಾ ಮಾಡಿದ್ದಾರೆ, ಎಲ್ಲವನ್ನ ದೇವ್ರು ತೀರಿಸಿದ್ದಾರೆ. ಆದ್ರೆ ಜನರು ಮಾಡಿದ ಒಂದು ಮೋಸ, ಒಂದು ಕಳತನ, ಏನೋ ಒಂದು ಮಾಡಿದಂಥದ್ದನ್ನ ನಾವೇನ್ ಮಾಡೋದಿಲ್ಲ, ಕ್ಷಮಿಸದೆ ಒಳಗಡೆ ಇಚ್ಚಿಕೊಂಡು, ಅವನು ನನಗೆ ಹಿಂಗೆ ಮಾಡದ, ಅವಳು ಹಂಗೆ ಮಾಡಿದ್ದು ಇಚ್ಕೊಂಡು ಒಳಗಡೆ ವಿಷಾನ. ದೇವ್ರು ಹೇಳುದು ಒಂದೇ, ಲಾಸ್ಟಿಗೆ ಆಯ್ತು, ನೀನ್ ಅವ್ರು ಕ್ಷಮಿಸುದಿಲ್ಲಲ್ಲ, ನಿನ್ನ ಪಾಪಗಳನ್ನ ತಿರುಗಿ ನಿನ್ನ ಮೇಲೆ ಭಾರ ಮಾಡ್ತಾರೆ. ಅದಕ್ಕೆ ಹೇಳಿದ್ರು 70 ಸಾರಿ ಬಂದ್ರು ಕ್ಷಮಿಸು. ಯಾಕೆಂದ್ರೆ ನೀನ್ ಡೈಲಿ ಹೋಗ್ತಾ ಇದ್ದೆ ದೇವ್ರ ಕಡೆ. ನೋಡ್ರಿ, ಡೈಲಿ ನಿನ್ ರಕ್ಷಣೆ ಹೊಂದದಾಗಿಂದ ಇದುವರೆಗೂ ಡೈಲಿ ಕ್ಷಮಾಪಣೆ ಕೇಳಿದಿರೋ ದಿನಾನೇ ಇಲ್ಲಲ್ಲ. ಯಾಕಂದ್ರೆ ದಿನ ಪಾಪ ಮಾಡ್ತಾ ಇದ್ರಿ, ದಿನ ಸುಳ್ಳು ಹೇಳ್ತೀರಿ, ದಿನ ಮೋಸ ಮಾಡ್ತೀರಿ. ಬಟ್ ಸ್ಟಿಲ್ ದೇವರು ನಿಮ್ಮನ್ನು ಕ್ಷಮಿಸ್ತಾ ಇದ್ದಾನೆ, ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಅದಕ್ಕಾಗಿ ಜನರ ತಪ್ಪುಗಳನ್ನು ಕ್ಷಮಿಸ್ರಿ, ಜನರುಗಳನ್ನ ಪ್ರೀತಿಸ್ರಿ. ಜನರು ನಿಮಗೆ ಏನ್ ಮಾಡ್ಬೇಕಂತ ನೀವು ಬಯಸ್ತೀರಿ, ಅದನ್ನ ಜನರಿಗೆ ಮಾಡ್ರಿ. ನಿಮಗೆ ಯಾರು ಸಹಾಯ ಮಾಡ್ಬೇಕು ಅನಿಸ್ತಾ, ಮೊದಲು ನೀನ್ ಸಹಾಯ ಮಾಡಿ. ನಿನಗೆ ಯಾರೋ ಗೌರವ ಕೊಡ್ತಾ ಇಲ್ಲ, ನೀನ್ ಅವ್ರಿಗೆ ಮೊದಲು ಗೌರವ ಕೊಡು. ಅವ್ರು ನನ್ನ ಉತ್ತೇಜನ ಪಡಿಸ್ತಾರೆ, ನೀನ್ ಮೊದಲು ಉತ್ತೇಜನ ಪಡಿಸು. ಅವ್ರು ನನ್ನ ಪ್ರೀತಿಸ್ತಲ್ಲ, ನೀನ್ ಮೊದಲು ಪ್ರೀತಿಸು. ನಿನಗೆ ಅವ್ರು ಏನ್ ಮಾಡ್ಬೇಕಂತಿದಾರೋ ನೀನ್ ಮಾಡು. ಅಂದಾಗ ಖಂಡಿತವಾಗಿ ದೇವರು ನಿನ್ನನ್ನ ಆಶೀರ್ವಾದ ಮಾಡ್ತಾರೆ. ಇದು ನನ್ನ ಜನರೊಟ್ಟಿಗೆ ನನ್ನ ಸಂಬಂಧ ಹೆಂಗಿದೆ. ಓಕೆ, ಇದು ಮುಗಿತ್ ನಂದು. ಸೊ ನೋಡ್ರಿ, ಎವ್ರಿ ಡೇ ಹೊಸ ವರ್ಷದಲ್ಲಿ 5 ಅಂಕಗಳಿಗೆ ಎಷ್ಟು ಅಂಕ ಹಾಕೋತೀರಿ? ನನ್ನ ಕುಟುಂಬದೊಟ್ಟಿಗೆ ಐ ಸರ್ವ್ ಮೈ ಫ್ಯಾಮಿಲಿ ವಿತ್ ಹ್ಯೂಮಿಲಿಟಿ ಅಂಡ್ ಗ್ರೇಸ್. ನನ್ನ ಕುಟುಂಬದ ಎಲ್ಲ ಜನರೊಟ್ಟಿಗೆ ದೈನ್ಯದಿಂದಲೂ ಅಂದ್ರೆ ದೀನತೆಯಿಂದಲೂ ನಯವಾಗಿ ನಡೆದುಕೊಳ್ಳುತ್ತೇನೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ನಾನೆಲ್ಲರೊಟ್ಟಿಗೆ ಬಹಳ ದೀನತೆಯಿಂದ ನಯವಾಗಿ ನಡೀತೀನಿ. ನನ್ನ ಫ್ಯಾಮಿಲಿ 5 ಕೊಡ್ತೀರಾ, 2 ಕೊಡ್ತೀರಾ, 1 ಕೊಡ್ತೀರಾ? ನೀವು ಟೆಸ್ಟ್ ಮಾಡ್ಕೊಡ್ರಿ, ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಇನ್ನು ಮುಂದೆ ಪ್ರೀತಿಯಿಂದ ಇರ್ತೀರಾ, ರ್ಯಾಶ್ ಆಗಿರ್ತೀರಾ? ಬಾಸ್ ಆಗಕ್ ಹೋಗ್ಬಿಡ್ರಿ. ಯಾರು ಬಾಸ್? ಒಬ್ಬನೇ. ಯಾರು? ದೇವರೊಬ್ಬನೇ ಬಾಸ್. ನೀನ್ ಬಾಸ್ ಆಗ್ಬೇಡ, ದೇವರಿಗೆ ಬಾಸ್ ಆಗ್ಲಿಕ್ಕೆ ಕೊಡ್ರಿ. ಫ್ಯಾಮಿಲಿ ಮೀನ್ಸ್ ವಾಟ್?
ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಳ್ಳೋದು, ಒಬ್ರಿಗೊಬ್ರು ಸಹಾಯ ಮಾಡೋದು, ಒಬ್ರಿಗೊಬ್ರು ಬುದ್ಧಿ ಹೇಳುದು. ಇಲ್ಲಿ ಏನ್ ಸಮಸ್ಯೆ ಹೇಳ್ರಿ? ಯಾರಾದ್ರೂ ದೊಡ್ಡವರಿದ್ರೆ ಅವ್ರಿಗೆ ಸಣ್ಣವ್ರು ಬುದ್ಧಿ ಹೇಳಂಗಿಲ್ಲ. ಯಾಕೆ ಹೇಳ್ರಿ? ದೊಡ್ಡವ್ರು ಎಲ್ಲ ಗೊತ್ತಿರ್ತದೆ. ಬಟ್ ಏಸು ಹೇಳ್ತಾರೆ, ಚಿಕ್ಕ ಮಕ್ಕಳಿಂದಲೂ ಕಲಿದಿದೆ ನಿಮ್ಗೆ. ಚಿಕ್ಕ ಮಕ್ಕಳು ನಿಮಗೆ ಬುದ್ಧಿ ಹೇಳ್ಬೋದು. ಗೌರವಿಸ್ರಿ, ನಯವಾಗಿ ನಡ್ಕೊಡ್ರಿ, ಎಲ್ಲರೊಟ್ಟಿಗೆ ಮೃದು ಸ್ವಭಾವದಿಂದ ನಡ್ಕೊಡ್ರಿ, ಎಲ್ಲ ಜನರನ್ನ ಪ್ರೀತಿಸಿ. ನಿಮ್ಮ ಸಂಬಂಧ ದೇವರೊಟ್ಟಿಗೆ. ಯಾಕೆ ದೇವರು ನಿಮಗೆ ಎಂದಿಗೂ ರ್ಯಾಶ್ ಆಗಿಲ್ಲ? ಆಗಿದಾನ? ಪಾಪ ಅವತ್ತು ನಾವು ನೋಡ್ತೇವೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಂತ ವ್ಯಭಿಚಾರಿಗೂ ಕೂಡ ದೇವರು ನಯವಾಗಿ ಹೋಗಿ ಅಮ್ಮ ಅಂತ. ನಾವ್ ಯಾರೋ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಟ್ರೆ ಕಳ್ತನ ಮಾಡುವಾಗ ಏನ್ ಹೇಳ್ತೇವೆ? ಸಿಕ್ಕ ಕಳ್ಳ, ಇದೇ ಕಾಯ್ತಾ ಇದೆ, ನಡಿ ಜೈಲಿ. ಜನರು ಕೂಡಿಸಿ ಬಿಡ್ತೀರಿ. ಇಮ್ಮಿಡಿಯೇಟ್ ಆಗಿ ಫೋನ್ ಎಲ್ಲರಿಗೂ ಹೇಳೇ ಬಿಡ್ತೀರಿ, ಸಿಕ್ಕರು ಕಳ್ಳರು, ಸಿಕ್ಕರು ಕಳ್ಳ ಸಿಕ್ಕ, ಕಳ್ಳ ಸಿಕ್ಕ. ಡಂಬ್ರ ಟಿವಿ 9 ನೀವೇ ದೊಡ್ಡದು, ಫಸ್ಟ್ ನ್ಯೂಸ್ ಚಾನಲ್ ಬೇಡ. ಓಕೆ. ಸೆಕೆಂಡ್, ನನಗೆ ತಪ್ಪು ಮಾಡಿದ್ರೆ ನಾನು ಕ್ಷಮಿಸ್ತೇನೆ. ಎಷ್ಟು ಜನ ಕ್ಷಮಿಸ್ತೇನೆ ಎವ್ರಿ ಡೇ? ನಿಜವಾಗಿ ಕ್ಷಮಿಸ್ತೀರಾ? ಅಥವಾ ಬಾಯಿಂದ ಹೇಳಿದ್ರ? ಕ್ಷಮಾಪಣೆ ಅಂದ್ರೆ ಏನ್ ಹೇಳಿದೆ ನಾನು? ಬಾಯಿಂದ ಹೇಳುವುದಲ್ಲ, ಅವ್ರು ಮಾಡಿದ್ದೆಲ್ಲವನ್ನ ಮರೆಯುವುದು. ಮರಿತೀರಾ? ಜನ ನಿಮಗೆ ದ್ರೋಹ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ವಂಚಿಸಿದ್ದಾರೆ, ಮರಿತೀರಾ? ನಾನು ಹೇಳ್ತೇನೆ ನೋಡ್ರಿ, ನೀವು ನಿಜವಾಗಿ ಕ್ಷಮಿಸಿದ್ರೆ ನಿಮ್ಮಂತ ದೊಡ್ಡವ್ರು ಯಾರು ಇಲ್ಲ ಪರಲೋಕದಲ್ಲಿ. ಕ್ಷಮಿಸೋವನೇ ದೊಡ್ಡವನು. ನೀನ್ ಕ್ಷಮಿಸಿದ್ರೆ ಅರ್ಥ ನೀನ್ ತಪ್ಪು ಮಾಡಿ ಅಂತ ಅಲ್ಲ. ನಮ್ ಸಮಸ್ಯೆ ಏನ್ ಹೇಳ್ರಿ, ನಾನ್ ಸಾರಿ ಕೇಳಿದ್ರೆ ನಾನೇ ಮಿಸ್ಟೇಕ್ ಮಾಡ್ದಂಗೇನೋ. ನೀನ್ ಸಾರಿ ಕೇಳಿದ್ರೆ ಅರ್ಥ ನೀನೇ ತಪ್ಪು ಮಾಡಿ ಅಂತ ಅಲ್ಲ. ನೀನ್ ಆ ವ್ಯಕ್ತಿನ ರೆಸ್ಪೆಕ್ಟ್ ಮಾಡ್ತಾ ಇದ್ದ. ಯಾರನ್ನ? ಯಾರು ನಿಂಗೆ ತಪ್ಪು ಮಾಡಿದಾರೆ ಅವ್ರನ್ನ ನಿನ್ ರೆಸ್ಪೆಕ್ಟ್ ಮಾಡೋದಕ್ಕೆ ಅವ್ನ್ ಸಾರಿ ಕೇಳ್ತಾ ಇದ್ದ. ಒಂದ್ ಜೋಕ್ ಇತ್ತು, ಹೇಳಿದ್ನಲ್ಲ ನಿಮ್ಗೇನ್ ಹೇಳ್ರಿ. ತಪ್ಪು ಮಾಡಿಯೂ ಕ್ಷಮಾಪಣೆ ಕೇಳದೇ ಇರೋದಾದ್ರೆ ಅವನ್ ಯಾರು ಗೊತ್ತಾ? ತಪ್ಪು ಮಾಡಿ ಕ್ಷಮಾಪಣೆ ಕೇಳದೇ ಇದ್ರೆ ಅವನು ದುಷ್ಟ. ತಪ್ಪು ಮಾಡಿದ ಮೇಲೆ ಕ್ಷಮಾಪಣೆ ಕೇಳೋನು ಒಳ್ಳೆಯವನು. ತಪ್ಪು ಆಗೋಕ್ಕಿಂತ ಮುಂಚೆ ಕ್ಷಮಾಪಣೆ ಕೇಳೋನು ಜಾಣ. ತಪ್ಪೇ ಮಾಡಿಲ್ಲ ಆದ್ರೂ ಕ್ಷಮಾಪಣೆ ಕೇಳೋನು ಗಂಡ. ತಪ್ಪೇ ಮಾಡಿರೋದಿಲ್ಲ ಆದ್ರೂ ಅವನೇ ಕ್ಷಮಾಪಣೆ ಕೇಳ್ಬೇಕು. ಯಾಕೆ ಹೇಳ್ರಿ? ಕೆಲವು ಸಲ ಹೆಂಗೆ ಆಗ್ತದಲ್ಲ ಪಾಪ, ಏನು ತಪ್ಪು ಮಾಡಿರೋದಿಲ್ಲ ಆದ್ರೂ ಕ್ಷಮಾಪಣೆ ಕೇಳಬೇಕಿಲ್ಲ. ಸಮಸ್ಯೆ ಹಂಗಿಲ್ಲ, ಹಂಗೆ ಇದೆಯಾ? ಜೋಕ್ ಇದು. ಬಟ್ ಯಾರ ಲೈಫಲ್ಲಿ ಸತ್ಯ ಇದೆ ಅವ್ರ ಲೈಫಲ್ಲಿ ಸತ್ಯ. ಬಟ್ ನಾನು ಹೇಳೋದೇನಂದ್ರೆ, ಕ್ಷಮಾಪಣೆ ಕೇಳೋದ್ರಿಂದ ನಿನ್ನಂತ ದೊಡ್ಡ ವ್ಯಕ್ತಿ ಯಾರು ಆಗುದಿಲ್ಲ. ಓಕೆ. ನೆಕ್ಸ್ಟ್, ನಾನು ಇತರರಿಗೆ ಏನ್ ಮಾಡ್ತೇನೆ? ಎಷ್ಟು ಮಾರ್ಕ್ಸ್? ಹೊಸ ವರ್ಷದಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಇತರಿಗೆ ನಾನು ದಯೆ ತೋರಿಸ್ತೇನೆ, ಹಾಗೂ ಇತರನ್ನ ನಾನು ಏನ್ ಮಾಡ್ತೇನೆ? ಪ್ರೋತ್ಸಾಹಿಯಾಗಿರ್ತೇನೆ. ಅಂದ್ರೆ ಏನ್ ಗೊತ್ತಾ? ಐ ಆಮ್ ಕೈಂಡ್ ಅಂಡ್ ಎನ್ಕರೇಜಿಂಗ್ ಟು ಅದರ್ಸ್. ಅಂದ್ರೆ ಈಗ ಉದಾಹರಣೆಗೆ ಯಾರಾದ್ರೂ ಜನ ನಿರಾಶೆ ಆದಾಗ ಅವರು ನಿಮ್ಮ ನೆನ್ಪು ಮಾಡ್ಕೋಬೇಕು, ಇವ್ರ ಕಡೆ ಹೋದ್ರೆ ನಂಗೆ ಪ್ರೋತ್ಸಾಹ ಸಿಗ್ತದೆ. ಅಂದ್ರೆ ನೀನ್ ಜನರಿಗೆ ಪ್ರೋತ್ಸಾಹಿಯಾಗಿರ್ಬೇಕು. ನಿನ್ನ ಜನ ನೋಡಿದ್ರೆ ಏನ್ ಮಾಡ್ಬೇಕು ಗೊತ್ತಾ? ಇವ್ರು ನನ್ನನ್ನು ಬಲಪಡಿಸ್ತಾರೆ, ಇವ್ರು ನನ್ನ ಎನ್ಕರೇಜ್ ಮಾಡ್ತಾರೆ ಅಂತ ಜನರಿಗೆ ಗೊತ್ತಾಗ್ಬೇಕು ಹೊರತು ಅವ್ರ ಕಡೆ ಹೋಗ್ಬೇಡ ಮಾರೆ ಮತ್ತೆ ಬೈತಾರೆ ಅನ್ಬಾರ್ದು. ಮೊದ್ಲೇ ದುಃಖದಲ್ಲಿದ್ದಾರೆ, ಆ ದುಃಖ ನಿಮ್ ಕಡೆ ಹೇಳ್ಕೊಳಕ್ ಬಂದಾಗ ನೀವೇನ್ ಮಾಡ್ಬೇಕು? ಅವ್ರನ್ನ ಜಾಡಿಸಿ ಮತ್ತೆ ಇಲ್ಲಿದ್ದೆಲ್ಲವನ್ನ ಹೇಳಿ ಮತ್ತೆ ಬೈದ್ರೆ ಅವ್ರು ನಿಮ್ಮ ಹತ್ರ ಹೊತ್ತು ಲೈಫಲ್ಲೇ ಬರಲ್ಲ. ದುಃಖದಲ್ಲಿ ಇದ್ದವ್ರನ್ನ ಏನ್ ಮಾಡ್ರಿ? ಎನ್ಕರೇಜ್ ಮಾಡ್ರಿ. ಅದಕ್ಕೆ ದೇವ್ರು ನಿಮ್ಮನ್ನ ಕರೆದಿದ್ದಾರೆ. ಓಕೆ, ಮುಗಿಸ್ತೇನೆ ನಾನು. ಪ್ರತಿದಿನ ಇತರರಿಗಾಗಿ ಇತರರೊಂದಿಗೆ ಸೇರಿ ನಾನು ಪ್ರಾರ್ಥಿಸ್ತೇನೆ. ಜನರು ಪ್ರೇಯರ್ ಮಾಡ್ತಾರೆ, ಆದ್ರೆ ಇನ್ನೊಬ್ರ ಜೊತೆಗೆ ಸೇರಿ ಪ್ರೇಯರ್ ಮಾಡೋದು ಬರೇ ಒಂಟಿ ಏಕಾಂಗಿ ಹಂಗಿರ್ಬೇಡ. ಜನರೊಟ್ಟಿಗೆ ಸೇರಿ ಪ್ರೇಯರ್ ಮಾಡಿ. ಇದು ನೀನ್ ಜನರೊಟ್ಟಿಗಿರುವ ಸಂಬಂಧವನ್ನು ತೋರಿಸ್ತದೆ. ಜನರೊಟ್ಟಿಗೆ ಬೆರೀರಿ, ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ, ಜನರಿಗಾಗಿ ಪ್ರೇಯರ್ ಮಾಡ್ರಿ, ಜನರೊಟ್ಟಿಗೆ ಸೇರ್ರಿ. ಓಕೆ, ನಂಗೆ ಟೈಮ್ ಇಲ್ಲ, ಅದಕ್ಕೆ ಫಾಸ್ಟ್ ಹೋಗ್ತಾ ಇದ್ದೆ.
ನೆಕ್ಸ್ಟ್ ಯಾವುದು? ನಾನು ನನ್ನ ಮಾರ್ಗದರ್ಶಕರನ್ನ ಗೌರವಿಸಿ ಅವರಿಗೆ ಕಿವಿಗೊಡುತ್ತೇನೆ. ನಿಜವಾಗ್ಲೂ ನಿಮ್ಗೆ ಯಾರು ಬುದ್ಧಿ ಹೇಳ್ತಾರೆ, ನಿಮ್ಮ ಆತ್ಮಿಕ ತಂದೆ ಆಗಿರ್ಬೋದು, ಶಾರೀರಿಕ ತಂದೆ ಆಗಿರ್ಬೇಕು, ನಿಮ್ ಸಭಾಪಾಲಕರಾಗಿರ್ಬೋದು, ಅವ್ರನ್ನ ಗೌರವಿಸ್ತೀರಾ? ಗೌರವಿಸಿದ್ರೆ ಹೆಂಗ್ ಗೊತ್ತಾಗ್ತದೆ ಹೇಳ್ರಿ? ಅವ್ರ ಮಾತನ್ನ ಕೇಳಿದ್ರೆ ನಿಮಗ್ ಗೊತ್ತಾಗ್ತದೆ ನಾನು ಅವ್ರನ್ನ ಗೌರವಿಸ್ತೇನೆ. ಮಾತೇ ಕೇಳಿದ್ರೆ ಹೆಂಗ್ ಗೌರವಿಸ್ತೀರಿ? ನಾನ್ ಹೇಳ್ತದ್ದು ಮನುಷ್ಯರೊಟ್ಟಿಗೆ ನಿಮ್ ಸಂಬಂಧ ಹೆಂಗಿದೆ, ಹೊಸ ವರ್ಷದಲ್ಲಿ ಅದಕ್ಕೆ ನೀವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಿ. ಓಕೆ, ನೆಕ್ಸ್ಟ್, ನಾನು ತಿದ್ದುಪಡಿನ ನಮ್ರತೆಯಿಂದ ಒಪ್ಪಿಕೊಳ್ಳುತ್ತೇನೆ. ಯಾರಾದ್ರೂ ನಿಮಗೆ ಬಂದು ನೀನ್ ತಪ್ಪು ಮಾಡಿದೆ ಅಂದಾಗ ವಾದ ಮಾಡಬೇಡಿ. ಏನ್ ಮಾಡ್ರಿ? ನಮ್ಮ ಸ್ಪಿರಿಟ್ ಏನ್ ಗೊತ್ತಾ, ನಾನ್ ಸರಿ ಅಂತ ಪ್ರೂವ್ ಮಾಡಕ್ ಹೋಗಿ ವಾದ ಮಾಡ್ತೀವಿ. ವಾದ ಮಾಡ್ಬೇಡಿ. ನೀನ್ ಯಾರಾದ್ರೂ ತಿದ್ದುವಾಗ ಎಸ್ ನಮ್ರತೆಯಿಂದ ಏನ್ ಮಾಡ್ರಿ, ಒಪ್ಪಿಕೊಡ್ರಿ, ಎಸ್ ನಾನು ಸರಿ ಆಗ್ತೇನೆ, ಈ ವಿಷಯದಲ್ಲಿ ನಾನು ಸರಿ ಅಂತೆ. ಆಗ ಏನಾಗತ್ತೆ ಗೊತ್ತಾ, ಯಾರಾದ್ರೂ ನಿಮಗ್ ಬುದ್ಧಿ ಹೇಳಕ್ ಬಂದಾಗ ಅವ್ರಿಗೆ ನೀವು ಗೌರವ ಕೊಡ್ತೀರಿ. ನೀವು ವಾದ ಮಾಡಿದ್ರೆ ಏನಾಗತ್ತೆ ಹೇಳ್ರಿ? ಬುದ್ಧಿ ಹೇಳೋನಿಗೆ ಗೌರವ ಇರುದಿಲ್ಲ, ಅವ್ನು ಮತ್ತೆ ನಿಮ್ ಲೈಫಿಗೆ ಬರುದೇ ಇಲ್ಲ ಬುದ್ಧಿ ಹೇಳಕ್. ನಿಜವಾಗ್ಲೂ ಯಾರು ಬುದ್ಧಿ ಹೇಳುವಾಗ ನಮ್ರತೆಯಿಂದ ಅದನ್ನ ಒಪ್ಕೊಳ್ತಾರೋ ಖಂಡಿತವಾಗಿ ಅವ್ರನ್ನ ಜನ ಪ್ರೀತಿಸ್ತಾರೆ. ನೀನ್ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾ ಇದೀಯ ಅಂತ ಅರ್ಥ. ಓಕೆ, ನೆಕ್ಸ್ಟ್, ಇತರ ವಿಶ್ವಾಸಿಗಳೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರೋ ಇಷ್ಟಪಡ್ತಾರೆ. ನಿಜವಾಗ್ಲೂ ಇಷ್ಟಪಡ್ತೀರಾ? ಹಲೋ, ಮನೇಲಿ ಇರಕ್ ಇಷ್ಟಪಡ್ತೀರಾ? ಚರ್ಚಲ್ಲಿ ಇರಕ್ ಇಷ್ಟಪಡ್ತೀರಾ? ಸುಳ್ಳು ಹೇಳ್ಬೇಡ್ರಿ. ಮನೆಗೆ ಒಬ್ಬರೇ ಇರಕ್ ಇಷ್ಟಪಡ್ತಿರೋ, ಜನರೊಟ್ಟಿಗೆ ಇರ್ಲಿಕ್ಕೆ ಇಷ್ಟಪಡ್ತಿರೋ, ವಿಶ್ವಾಸಿಗಳ ಒಟ್ಟಿಗೆ ಬೆರ್ಲಿಕ್ಕೆ ಇಷ್ಟಪಡ್ತೀರಿ? ನಿಜವಾಗಿ ಹೇಳ್ತೇನೆ, ನೀವು ವಿಶ್ವಾಸಿಗಳನ್ನ ಇತರನ ಪ್ರೀತಿಸಿದ್ರೆ ಅವರೊಟ್ಟಿಗೆ ಸೇರ್ಲಿಕ್ಕೆ ಇಷ್ಟ ಆಗ್ತದೆ. ಓಕೆ, ಇವೆಲ್ಲ ಹೊಸ ವರ್ಷದಲ್ಲಿ ಜನರೊಟ್ಟಿಗೆ ಇರುವಂತ ನಿರ್ಧಾರಗಳನ್ನ ಮಾಡಿ. ಓಕೆ, ಲಾಸ್ಟ್ ಏನಿದು, ನಾನು ಪ್ರತಿಯೊಬ್ಬರನ್ನ ಗೌರವಿಸ್ತೇನೆ. ಚಿಕ್ಕವರು ಮೊದಲುಗೊಂಡು ಹಿರಿಯರನ್ನ ಎಲ್ಲರನ್ನ ಗೌರವಿಸಿ. ಯಾರು ಒಳ್ಳೆ ಜ್ಞಾನ ಇದೆ ಅವ್ರನ್ನ ಗೌರವಿಸುದು, ಯಾರಿಗೆ ಒಳ್ಳೆ ಕಾರ್ ಇದೆ, ಬಂಗ್ಲೆ ಇದೆ ಅವ್ರನ್ನ ಗೌರವಿಸುದು, ಏನು ಇಲ್ಲ ಅವನನ್ನ ಗೌರವಿಸುದು. ಹಂಗಿರ್ಬೇಡ. ಇತರನ್ನ ನಿನಗಿಂತಲೂ ಶ್ರೇಷ್ಠವೆಂದೆನಿಸು. ಓಕೆ, ನೆಕ್ಸ್ಟ್, ನಾನು ಎಲ್ಲರಿಗೂ ಸಹಾಯ ಮಾಡುತ್ತೇನೆ. ಕಷ್ಟದಾಗಿಂದ ಯಾರೇ ಬರ್ಲಿ ಸಹಾಯ ಮಾಡುವಂತದ್ದು ನನ್ನ ಕರ್ತವ್ಯ. ನಮ್ಮ ಸಭೆಯಲ್ಲಿ ಬಹಳ ಜನರಿಗೆ ಇದು ಗುಣ ಇದೆ, ಆದ್ರೆ ಕೆಲವರಿಗಿಲ್ಲ. ಓಪನ್ ಆಗಿ ಹೇಳ್ತಾರೆ, ಅವ್ರು ಮಾಡ್ಕೊಳ್ಬೇಡ, ನಮಗೇನು ಸಹಾಯ. ಹಲೋ, ನೀನ್ ಸಹಾಯ ಮಾಡ್ರಿ, ನಿನಗೆ ದೇವ್ರ ಸಹಾಯ ಮಾಡ್ರಿ. ಅದನ್ನ ಯಾವಾಗ್ಲೂ ಮೈಂಡ್ ಅಲ್ಲಿ ಇಟ್ಕೊಡು. ಅವ್ರು ಮಾಡ್ತಾರಲ್ಲ, ನನಗೆ ಅದಕ್ಕೆ ಈ ತರ ಇರ್ಬೇಡ. ನೆಕ್ಸ್ಟ್, ನಾನು ಯಾರಿಗೂ ತೀರ್ಪು ಮಾಡುವುದಿಲ್ಲ. ಡೋಂಟ್ ಜಡ್ಜ್ ಎನಿಬಡಿ. ಯಾಕಂದ್ರೆ ಬೈಬಲ್ ಹೇಳ್ತದೆ, ಇನ್ನೊಬ್ಬರನ್ನ ದೋಷಿ ಎಂದು ಹೇಳುವ ನೀನೇ ಮೊದಲು ದೋಷಿ ಆಗಿ. ರೋಮಪುರ ಪತ್ರಿಕೆಯಲ್ಲಿ ಬರ್ತದೆ, ನೀನ್ ಯಾರನ್ನಾದ್ರೂ ದೋಷಿ ಅಂತ ಹೇಳಿದ್ರೆ ಎರಡನೇದೇ ಹೋದ್ರಿ ಆಟೋಮೆಟಿಕ್ ಫಸ್ಟ್ ನೀನೇನ್ ದೋಷಿ ಅಂತ ಹೇಳ್ಕೊಂಡಂಗ. ಅದಕ್ಕಾಗಿ ಯಾರನ್ನ ದೋಷಿ ಅಂತ ಹೇಳ್ಬೇಡ್ರಿ, ತೀರ್ಪು ಮಾಡ್ಬೇಡ್ರಿ. ಯಾಕಂದ್ರೆ ನೀನು ಕೂಡ ದೋಷಿ ಆಗಿದ್ದಿ. ಎಸ್, ಲಾಸ್ಟ್, ಯಾರನ್ನು ನಾನು ಏನ್ ಮಾಡೋದಿಲ್ಲ, ದ್ವೇಷ ಮಾಡೋದು. ಸೊ ಇವೆಲ್ಲ ನಾನು ಹೇಳಿದ್ದು ಯಾಕೆ ಅಂದ್ರೆ ಸುಮ್ನೆ ಇದು ಬೋರ್ಡಲ್ಲಿ ಇರುವುದಕ್ಕಲ್ಲ, ಹೊಸ ವರ್ಷದಲ್ಲಿ ತೀರ್ಮಾನ. ನಿಮ್ಮ ತೀರ್ಮಾನ ಹೊಸ ವರ್ಷದಲ್ಲಿ ಇರಬೇಕು ಜನರೊಟ್ಟಿಗೆ. ಹೋದ ವಾರ ದೇವರೊಟ್ಟಿಗೆ ಹೇಳಿದೆ, ಈ ವಾರ ಜನರೊಟ್ಟಿಗೆ ಹೇಳಿದೆ, ಆದ್ರೆ ಹಿಂದಿನ ವಾರ ಕ್ಯಾರೆಕ್ಟರ್ ಬಗ್ಗೆ ಹೇಳಿದೆ. ನೆಕ್ಸ್ಟ್ ವೀಕ್ ದೇವರ ಕರೆ ಬಗ್ಗೆ ಹೇಳ್ತೇನೆ. ನೀವು ದೇವರ ಕರೆಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಿ. ಓಕೆ, ಸೊ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಾವೇ ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ.